ಎಲ್ಲರಿಗೂ ಅಷ್ಟೇ ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ಮಿತಿಯಾಗಿ ಎಲ್ಲ ನಾವು ದುಡ್ಡು ಸೇಫ್ ಮಾಡ್ಕೋಬೇಕ ಎಲ್ಲಾರು. ಈಗ ಒಂದೇ ಸಲ ಖರ್ಚು, ಈಗ ನಾವು ಕೆಲ್ಸಕ್ಕೆ ಹೋಗ್ತಿರ್ತೀವಿ, 10,000 ಬರುತ್ತೆ, 11,000 ಕಮಿಟ್ಮೆಂಟ್ ಕೊಂಡಿರ್ತಾರೆ ಎಷ್ಟೋ ಜನ, ಇನ್ನೊಂದ್ 1,000 ಎಕ್ಸ್ಟ್ರಾ ಮುಂದೆ ನೋಡ್ಕೊಂಡು ಅದು ಹೆಚ್ಚು ಕಡಿಮೆ ಆಗ್ಬಿಟ್ಟು ಅವ್ರು ಎಲ್ಲಿ ಹೋಗ್ತಾರೆ ಅಂದ್ರೆ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಯಾವತ್ತಷ್ಟು 10,000 ದುಡಿದ್ರೆ 2,000ನೇ ನೀವು ಕಟ್ ಮಾಡಿರ್ಬೇಕು, ಆವಾಗ 8,000 ಉಳಿಯುತ್ತೆ. ಅದು ಬಿಟ್ಬಿಟ್ಟು 10,000ಕ್ಕೆ 15,000 ಸಾಲ ಮಾಡಿಬಿಟ್ರೆ ಏನಾಗುತ್ತೆ? ಬಡ್ಕೋಬೇಕಮ್ಮ, ಸಾಲದಾರ ಮೀಳ್ ಬೀಳ್ತಿರ್ತಾರೆ ಕೊಡೋ ದುಡ್ಡು ಅಂತ. ಆ ಪ್ರಾಬ್ಲಮ್ ಇಂದ ಟೆನ್ಷನ್ ತಗೊಂಡು ಶುಗರ್ ಬಂದು ಬೇರೆ ಒಂದು ಏನಾಗಬೇಕು ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಮಿತಿ ವ್ಯಯ ಮೋದಿ ಅವ್ರು ಹೇಳಿದ್ರು ನಾವು ಮಿತಿ ವ್ಯಯ ಮಾಡ್ಕೊಂಡು ನಾವು ಸೇಫ್ ಅಷ್ಟೇ. ಅವ್ರು ಹೇಳೋದು ಕರೆಕ್ಟ್ ಆಗಿದೆ ಮಾತು. ಕೆಲವರು ಮೋದಿ ಅವ್ರನ್ನ ಬೈಕೊಂತಾರೆ, ಏನು ಬೈಕೊಳ್ಳೋದು ಪ್ರಯೋಜನ ಇಲ್ಲ ಸಲಿಗೆ. ಅವ್ರು ಇಲ್ಲ ಅಂದ್ರೆ ಇಷ್ಟೊತ್ತು ನಾವು ಪಾಪರದ್ದು ಕೂತ್ಕೊಂತಿದ್ವಿ ಇಂಡಿಯಾದವರೆಲ್ಲನು. ಮೋದಿ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಪಾಪರ್ ಇಂಡಿಯಾ ಒಬ್ಬನ ಮಾಡ್ಕೊಂಡು ತಿನ್ಬೇಕು ಪರಿಸ್ಥಿತಿ ಬರ್ತಿತ್ತು. ಮೋದಿನ ಬೈಯೋದು ವೇಸ್ಟ್. ಮೋದಿ ಅವರು ತುಂಬಾ ಒಳ್ಳೆ ಕೆಲಸ, ಅವ್ರು 12 ವರ್ಷ ಇರೋದ್ರಿಂದ ನಾವು ಬಚಾವ್ ಇವತ್ತು ಬೈ ಇಂಡಿಯಾ. ಇಲ್ಲ ಅಂದ್ರೆ ಗುಲಾಮರಾಗ್ಬಿಡ್ತಿದ್ವಿ ಇಷ್ಟೊತ್ತಿಗೆಲ್ಲಾನು, ದೊಡ್ಡ ಗುಲಾಮರಾಗ್ಬಿಡ್ತಿದ್ದು ಅಮೆರಿಕಾಗೆ. ಅಮೆರಿಕನ್ ಬಗ್ಗು ಬಡಿಬೇಕಂದ್ರೆ ಮೋದಿನೇ ಇರ್ಲೇಬೇಕು. ಇನ್ನು 10 ವರ್ಷ ಮೋದಿ ಇರ್ಬೇಕಲ್ಲೇ. ಮೋದಿನಿಗೆ ನಾವು ಸಪೋರ್ಟ್ ಮಾಡ್ಲೇಬೇಕು. ಅದು ಇರೋದು ಇದರಲ್ಲಿ, ಅದು ಇರ್ತಾರೆ ಬಿಡಿ. ಕಾಲಜ್ಞಾನ ಪ್ರಕಾರ ಮೋದಿನ ಲಾಸ್ಟ್ ಅಂತ ಒಂದು ಇದ್ರಲ್ಲಿ ನೋಡಿದ್ದೀವಿ. ಯಾವ್ದ್ರಂದ್ರೆ ಪೂರಿ ಜಗನ್ನಾಥ್ ಭವಿಷ್ಯ ಮಾಲಿಕದಲ್ಲಿ ಇದೆ. ಅದರಲ್ಲಿ ಮೋದಿಯವರೇ ಲಾಸ್ಟ್ ಕೊನೆ ಪ್ರಧಾನಮಂತ್ರಿ ಅಂದ್ಬಿಟ್ಟು ಬಂದಿದ್ದೆ. ಅದರಲ್ಲಿ ಇವರೇ ಇರ್ತಾರೆ ಪ್ರಧಾನಮಂತ್ರಿ. ಇಲ್ಲೇನು ಸಲ ಆಗೋಣ ಯೋಗಿ ಆಗ್ಬೋದು ಅಷ್ಟೇ ಆಗಲಿ, ಇನ್ ಬೇರೆ ಯಾರಿಗೂ ಹಾಕಂತ ಚಾನ್ಸೇ ಇಲ್ಲ ಅಸಲಿಗೆ. ಅವ್ರು ಹೇಳಿದ ಪ್ರಕಾರನೇ ನಡೀತದೆ. ಈಗ ಸ್ಟ್ರಾಂಗ್ ಜಾಸ್ತಿ ಆಗ್ತಾ ಇದೆ. ಏನಾದ್ರೂ ನಾವು ತೊಂದರೆ ಕೊಟ್ಟಾಗ ಶುರು ಹಚ್ಕೊಂಡ್ರೆ ಏನಾದ್ರು ಜಾಸ್ತಿ ಆಯ್ತೋ ಭಗವಂತ ಏನಿಲ್ಲ, ಮೋದಿ ಕೈಲಾರ ಮಾಡಿಸ್ಬಿಡ್ತಾನೆ ಪೂರ್ತಿ. ಏನು ಅಂತ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ಬೋದು, ಮಿಲಿಟರಿ ರೂಲ್ ಬರ್ಬೋದು. ಅದು ಇದೆ ಅದರಲ್ಲಿ. ಕಾಲಜ್ಞಾನ ಎಲ್ಲಿದೆ ಹೇಳಿ? ಭವಿಷ್ಯ ಮಾಲಿಕದಲ್ಲಿದೆ. ಭವಿಷ್ಯ ಮಾಲಿಕ ಅಚ್ಯುತಾನಂದ ದಾಸ್ ಬರದ ಕಾಲದಲ್ಲಿ ಅದು ಬರ್ದವ್ರೆ. ಅದು ಅವ್ರು ಹೇಳಿದ ಮಿಲಿಟರಿ ರೂಲ್ ಅಂತ ಹೇಳೋರು 27ಕ್ಕೆಲ್ಲಾನು 27, 28 ಒಳಗೆ ಬರ್ತದೆ. ನಾವು ನೋಡ್ಕೊಂಡ್ರೆ ಈಗ ಈ ಪ್ರಾಬ್ಲಮ್ಗೆ ಇನ್ನು ಬೀಗ್ಲು ಬರ್ಬೋದು ಅಂತ ನಾವಂತ ಗೆಸ್ಪರ್ ಮಾಡ್ತೀವಿ. ಅದುಗಳು ಬರುತ್ತೆ ಆಯ್ತಾ. ಅದು ಭವಿಷ್ಯ ಮಾಲಿಕ ಸುಳ್ಳಾಗಲ್ಲ, ಅದು ಪಕ್ಕ ಇದೆ. ಅದನ್ನು ನೀಟಾಗಿ ಮಾಡಿದ್ದಾರೆ. ಅದನ್ನು ಒಂದು ಸುಳ್ಳಾಗಿಲ್ಲ. ಪ್ರತಿಯೊಂದು ಪೂರಿ ಜಗನ್ನಾಥ್ ದೇವಸ್ಥಾನ ಏನೇ ನಡಿಬೇಕೋ ಅದು ಎಲ್ಲ ನಡೆದೋಗ್ಬಿಟ್ಟಿದೆ ಅವ್ರದನ್ನು. ಈಗ ಹುಟ್ಟಿದ್ದು ನಿಮ್ಗೆ ಡೇಟ್ ಹೇಳಿದೆ 1993, 92 ಆಂಗ್ಲ ನಾಮ ಸಂವತ್ಸರೆ ಅಂತ ನಿಮ್ಗೆ ಹೇಳಿದ್ದೀನಿ ನನ್ನ. ಅವು ಲೆಕ್ಕ ಪ್ರಕಾರ ಇಷ್ಟೊಂದು ಅವ್ರು 30 ಚಿಲ್ಲರೆ ಆಗಿರ್ತದೆ ಏಜ್ ಒಂದು ಕಾಣಿಸ್ತದೆ. ಲೆಕ್ಕ ಮಾಡ್ಕೊಳ್ಳಿ ಬರ್ತದೆ. ಒಂದು 26, ಒಂದು 7, 33 ವರ್ಷ ಅಂದ್ಕೊಂಬಿಡ್ರಿ ಇಷ್ಟೊತ್ತಿಗೆ ರವೀಂದ್ರ ಕರೆಕ್ಟಾಗಿ ಬುಕ್ ಪ್ರಕಾರ. ನಂದಲ್ಲ ಸ್ವಂತ, ಈ ಬುಕ್ ಪ್ರಕಾರ ಇವತ್ತಿಗೆ 33 ವರ್ಷ ಅಂದ್ಕೊಳ್ಳಿ ಏಜ್ ಅವ್ರಿಗೆ. ಅದು ಹುಟ್ಟಿದ ಪ್ರಕಾರನೇ ಹೇಳ್ಕೊಂತ ಬಂದಿದ್ವಿ ನಾವು. ಇದನ್ನ ಎಲ್ಲ ಅವ್ರದ್ದು ಹೇಳಿದ್ದು ಅದೇ ನಡೀತಾ ಇರೋದು. ಈಗ ಯಾಕೆ ಕಮ್ಮಿ ಆಗ್ಲಿ? ಧರ್ಮಕಾಲ ಬಂದಿಲ್ಲ ಅಂದ್ರೆ ಅದೇ ಕಾಲಜ್ಞಾನ ಇರೋದು. 87 ಹಿಂದ್ಗಡೆ ಧರ್ಮಕಾಲ ಅರ್ಥ ಮಾಡ್ಕೊಳ್ಳಿ. 87 ಹಿಂದ್ಗಡೆ 1987 ಹಿಂದ್ಗಡೆ ಇವತ್ತು ಕಡಲೆಕಾಯಿ ಎಣ್ಣೆ 2 ರೂಪಾಯಿ ಇತ್ತು ಅಂದ್ಕೊಳ್ಳಿ. ಅದು ಇದು ನಿಮಗೆ ಫಸ್ಟು ಇದು ಡಿಸೆಂಬರ್ ಬರೋ ತನಕ ಜಾಸ್ತಿ ಇರುತ್ತೆ ರೇಟ್. ಡಿಸೆಂಬರ್ ಆದ ತಕ್ಷಣ ವಾಪಸ್ ಹೋಗ್ತಿತ್ತು. 7 ರೂಪಾಯಿ ಆಗಿದ್ರೆ ಕಡಲೆಕಾಯಿ ಮತ್ತೆ 2 ರೂಪಾಯಿ ಬರ್ತಿತ್ತು. ಆ ಥರ ಇತ್ತು ಧರ್ಮಕಾಲ. ಅದು ಯಾವಾಗ ಫಸಲು ಹೋಗಿ ಜಾಸ್ತಿ ಆಗುತ್ತೆ, ಫಸಲು ಬಂದ್ರೆ ಕಮ್ಮಿ ಆಗುತ್ತೆ. ಅದು ಕರೆಕ್ಟ್. ಅದು ಈಗೆಲ್ಲ ಫಸಲು ಬರ್ದವ್ರು ಏರಿರೋದು ಮತ್ತೆ ಕಮ್ಮಿ ಆಗಲ್ಲ. ಅದೇ ಕಾಲಜ್ಞಾನ ಮಹತ್ಯ. ಕಾಲಜ್ಞಾನ ಏನ್ ಹೇಳಿದಾರೆ? ಎಕ್ಕಿತಾ ಉಂಟದ ರೇಟ್ಲು ಅಂದ್ರೆ ರೇಟ್ ಜಾಸ್ತಿ ಆಗ್ತಿರ್ತದೆ. ಆಕಾಶಾನೇ ಮುಂಟೇನು ರೇಟ್ಲು ಅಂತ ಅಧಿಕವಾದ ರೇಟ್ಗಳು ಆಗ್ತಾನೆ ಇದಾವೆ. ಕಮ್ಮಿ ಅಂತ ಇವತ್ತು ಆಗಿಲ್ಲ, ಯಾವುದು ಆಗೋದಿಲ್ಲ, ಮುಂದಕ್ಕೆ ಹೋಗ್ತಾನೆ ಇದೆ. ಅದೇ ಹೇಳೋದು ಕಾಲಜ್ಞಾನ ಒಂದು ಸತ್ಯವಾದ ಮಾತೊಂದು ಇದೆ. ಅಧಿಕವಾದ ರೇಟ್ಗಳು ಅಂತ ಹೇಳಿದ್ದಾರೆ. ಆಮೇಲೆ ಆಕಾಶಾನಿ ಅಂಟಿ ಭವನಾಲು ಕಟ್ಟೇರು ಗಾಲಿವಾನಲ ಚೇತ ಕೂಲಿ ಪೊಯ್ಯೇನು ಅಂತ ಹೇಳಿದ್ದಾರೆ. ನಿಮ್ಗೆ ಆಕಾಶಾನ ಅಂಟೆ ಗಮನ ಅಂದ್ರೆ 70, 80 ಅಂತಸ್ತುಗಳು ಎಲ್ಲೆಲ್ಲೋ ಕಟ್ಟೋರು ನೋಡಿ. ಸುಮ್ಕೊಂಡು ನೋಡ್ಕೊಂಡು ಅಮೆರಿಕ ಇರ್ಬೋದು, ದುಬೈ ಇರ್ಬೋದು, ಇಂಡಿಯಾ ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕಡೆ ಬಾಂಬೆ ಇರ್ಬೋದು, ಆಂಧ್ರ ಇರ್ಬೋದು, ಎಲ್ಲ ಕಡೆ ನೋಡ್ಕೊಂಡು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ. ಕಾಲಕ್ಕೆ ನಿಜವಾಯ್ತಾ ಮಾತದು? ಆಕಾಶ ಹಾರ್ಮೋನ್ಸು, ಆಕಾಶ ಹಾರ್ಮೋನ್ಸು, ಆಕಾಶ ಹಾರ್ಮೋನ್ ಕಟ್ಟೇರಯ್ಯ, ಗಾಳಿ ವಾಹನ ಚೇತ ಕೂಲಿ ಪೊಯ್ಯೇನಯ್ಯ. ಇವು ಕಟ್ಟಿದ್ದಾರೆ. ಯಾಕೆ ಸುಳ್ಳು ಆಯ್ತು? ಮಜಾ ನಿಜ ಸುಳ್ಳು ಆಗಿಲ್ವಲ್ಲ ಅದು ಮಾತದು. ಸುಳ್ಳು ಅಂತ ಓದಿಸೋರ್ಗೆ ನಾನು ಮಾತಾಡ್ತಿರೋ ಮಾತದು. ಅವೆಲ್ಲ ಬಿಲ್ಡಿಂಗ್ ಹೆಂಗ್ ಬಂತು? ಹಿಂಗೆ ಬೆಂಗಳೂರಲ್ಲಿ ಬಿಲ್ಡಿಂಗ್ ಎಲ್ಲ 1 ಫ್ಲೋರ್ 2 ಫ್ಲೋರ್ ಇತ್ತು ಅಷ್ಟೇ. ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಯುಟಿಲಿಟಿ ಬಿಲ್ಡಿಂಗ್ ಒಂದಷ್ಟೇ ಇದು. ದೊಡ್ಡ ಬಿಲ್ಡಿಂಗ್ ನಿಮ್ದು ಅಂದ್ರೆ ಇಷ್ಟೊಂದು ಫ್ಲೋರ್ಸ್ ಕಟ್ಟಿರೋದು ಯಾರಿಂದ? ಬ್ರಹ್ಮೇಂದ್ರ ಸ್ವಾಮಿ ವಾಕ್ಯ ಅದು. ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಬೆಳೆಯೋದು ಬರ್ದವ್ರೆ ಬೆಂಗಳೂರು ಹೆಂಗ್ ಬೆಳೆಯುತ್ತೆ ಅಂತ. ಹಾಳಾಗೋದು ಹೇಳೋರು ಬೆಂಗಳೂರು ಕಥನ. ಬೆಂಗಳೂರು ಹೋಗುತ್ತೆ ಅನ್ನೋದು ಬಿಡಿ ಹೆಂಗ್ ಹೇಳೋರು ಗೊತ್ತಾ? ಬೆಂಗಳೂರು ಹೇಳೋದನು, ಬೆಂಗಳೂರುలో బహువించైన చోద్యము కలుగును, జ్యేష్ఠ శుద్ధ విదయనాడు ఉరుములతో పిడుగులు పడి దాని వెంబడి ఆచానుభవం 4 ఒత్తురు, 6 అడుగులు మన అడుగులకు 7 అడుగులు ఉండును. అప్పుడు తల్లుల ముఖము పిల్లలు, పిల్లల ముఖము తల్లులు చూడగా ಉತ್ತರಮಗ ಪಾರಿಪೋದರಯ್ಯ ಅಂತ ಕಾಲಜ್ಞಾನ ವಾಕ್ಯ ಸಪರೇಟ್ ಆಗಿ ಬರ್ದಿಟ್ಟವ್ರು. ಅದನ್ನ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ ಇವತ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮುಂದಕ್ಕೆ ಬೆಂಗಳೂರು ಅಂತ ಇದೊಂದೇ ಅಲ್ಲ, ಆಲ್ ಸಿಟೀಸ್ ಡೇಂಜರ್.
ಪ್ರತಿಯೊಂದು ಸಿಟಿನೂ ಹೋಗುತ್ತಿರಲ್ಲ, ಯಾಕಂದ್ರೆ ನಮ್ಗೆ ಮೂಲ ಸೌಕರ್ಯಗಳು ಇಲ್ಲ ಇಲ್ಲಿ, ಎಲ್ಲ ಹೊರಗಿನಿಂದ ಬರೋದು. ನಮ್ಗೆ ಒಂದು ಕಟ್ಟಾದ್ರೂ ನಮ್ಗೆ ಕ್ಲೋಸ್. ಈಗ ಒಂದು ಪೆಟ್ರೋಲ್ ಕಟ್ಟಾದ್ರೂ ಹೋಯ್ತು ನಮ್ ಕತೆ, ಡೀಸೆಲ್ ಕಟ್ಟಾದ್ರೂ ಹೋಯ್ತು, ಇಲ್ಲ ತಿನ್ನೋ ಪದಾರ್ಥ ಎಲ್ಲ ನಮ್ಗೆ ಇಲ್ಲೇ ಬೆಳಿತೀವಿ, ಇಲ್ಲ ಎಲ್ಲ ಹೊರಗಡೆ ಬರ್ತಾನೆ, ಎಲ್ಲ ಪ್ರತಿಯೊಂದು ಐಟಮ್ ಹೊರಗಿಂದ ಬರುತ್ತೆ. ಅವೆಲ್ಲ ಕಟ್ಟೋರು ಬೆಂಗಳೂರು ಯಾರು ಇರ್ತೀವಿ, ನೀವು ಇರೋಕ್ಕಾಗಲ್ಲ, ನಾವು ಬಿಟ್ಟು ಓಡ್ತಿರ್ತೀವಿ. ಅದು ಕಾಲಜ್ಞಾನದಲ್ಲಿ ಇದೆ. ಬೆಂಗಳೂರು ಬೆಳೆಯೋದು ಹೋಗೋದು, ದೊಡ್ಡ ದೊಡ್ಡ ಸಿಟಿ ಬೆಳೆಯೋದು ಹೋಗೋದು, ಪ್ರತಿಯೊಂದು ಊರು ಹೆಸರು ಹುಡುಗಿ ಬರ್ದವ್ರವರು. ಯಾಕಂದ್ರೆ ಅವೆಲ್ಲ ಕಾಲಜ್ಞಾನದಲ್ಲಿ ಪಕ್ಕ ಇದಾವೆಲ್ಲನು. ಅಷ್ಟು ಸುಲಭ ಕಾಲಜ್ಞಾನ ಸುಳ್ಳು ಅಂತ ಹೇಳ್ಬಾರ್ದು ಯಾರನ್ನು. ಸುಳ್ಳು ಅಂತ ಹೇಳಿದ್ರೆ ನಮಗೆ ಹೊಟ್ಟೆ ಉರಿದೋಗುತ್ತೆ ನಮ್ಗೆ, ಯಾಕಂದ್ರೆ ಎಲ್ಲ ನಡೀತಾ ಇದೆ ಇಲ್ಲಿ. ನಡೀಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಸುಳ್ಳು ಬೆಳೆ ಕಾಲಜ್ಞಾನ ಅಂತ ಹೇಳ್ಬಿಟ್ಟು, ನಮ್ ಕಣ್ಣು ಬಂದು ಕಾಣಿಸ್ತಾ ಇದೆಯಲ್ಲ. ಈಗ ನೋಡಿ ಅವ್ರು ಹೇಳಿದ್ದಾರೆ, ಆಸ್ತಿ ಕೋಸಂ ಸ್ವಂತ ವಾಳನೆ ಸ್ವಂತ ವಾಳು ಚಂಪ್ಕೊಂಟಾರು ಅಂತ ಬರ್ದವ್ರಲ್ಲಿ. ಈಗ ಮೊದಲು ರೇಟ್ ಇರಲಿಲ್ಲ ಭೂಮಿಗಳಿಗೆ, ಈಗ ಕೋಟಿಗಟ್ಟಲೆ ಲಕ್ಷ ಬಂದಾಗ ಬರಡು ಭೂಮಿ ಇರುತ್ತೆ ನೋಡಿ, ಏನ್ ಕೇಳಿರಲ್ಲ ಅಂತ ಭೂಮಿಗೆ ರೇಟ್ ಬಂದಾಗ ಏನಾಗುತ್ತೆ, ದುರಾಸೆ ಹುಟ್ಬಿಡುತ್ತೆ. ನನಗೂ ಬೇಕು, ನಿನ್ಗೂ ಬೇಕು, ನಂಗೆ ಅಷ್ಟೇ ಬೇಕು, ಅರ್ಧದಡಿಗೂ ಕೊಲೆ ಮಾಡ್ಕೊಂತಾರೆ, ಒಂದೊಂದು ಅಡಿಗೂ ಕೊಲೆ ಮಾಡ್ಕೊಂತಾರೆ. ಅಣ್ಣನ ತಮ್ಮನ ಸಾಯಿಸೋದು, ತಂದೆ ಮಗನ ಸಾಯಿಸೋದು, ಮಗ ತಂದೆನ ಸಾಯಿಸೋದು. ನೋಡಿ ಈಗ ಬರ್ತಾ ಇದೆ ಟಿವಿಗಳಲ್ಲಿ, ನಿಮ್ಗೆಲ್ಲ ನೋಡ್ತಾ ಇದಾರ. ಇದೆಲ್ಲ ಕಾಲಜ್ಞಾನದಲ್ಲಿ ಅವತ್ತೇ 400 ವರ್ಷ ಕಡೆಗೆ ಬರೆದು ಬಿಟ್ಟಿದ್ದಾರೆ. ಆಸ್ತ ಕೋಸಂ ಸ್ವಂತ ವಾಳ್ನೆ ಚಂಬಕೊಂಟಾರಯ್ಯ ಬಂದಿದ್ಯಾ? ಯಾಕೆ ಸುಳ್ಳಾಯ್ತಪ್ಪ? ನಿಜ ಆಗಿದೆ ಅಂತ ಕಾಲಜ್ಞಾನ. ಆಮೇಲೆ ಒಕ್ಕರಿ ಹೆಂಡತಿ ಮರೊಕ್ಕರ ಪಾಲ ಏನು ಅಂದ್ರೆ, ಒಬ್ಬರ ಹೆಂಡತಿ ಮತ್ತೊಬ್ಬರು ಪಾಲ ಆಗುತ್ತೆ ಅಂತ ಹೇಳಿದ್ರೆ, ಈಗ ಎಷ್ಟು ಜನ ಆಗಿಲ್ಲ, ಮದುವೆ ಮಾಡ್ಕೊಂತಾರೆ, 6 ತಿಂಗಳ ಡೈವರ್ಸ್, ಮತ್ತೆ ಇನ್ನೊಂದು ಮದುವೆ ಮಾಡ್ಕೊಂತಾರೆ. ಆಯ್ತಾ, ಫಸ್ಟ್ ಒಂದಾಯ್ತು, ಮತ್ತೆ 2ನೇ ಮದುವೆ ಆಯ್ತಲ್ಲ, ಇನ್ನೊಂದು ಸೇರಿದಂಗಾಯ್ತು. ಹಿಂಗೆ ಇವು ಎಲ್ಲ ಅವತ್ತೇ ಬರೆದು ಬಿಟ್ಟಿದ್ದಾರೆ ಒಂದು ಸುತ್ತವಾಗಿ. ಆಮೇಲೆ ಇದು ಪರದೇಶವಾಸಲು వచ్చి మన ಭೂಮಿ ವರ್ತಭೂಮಿ ಏಲೇರಯ್ಯ ಅಂತ ಹೇಳಿದ್ದಾರೆ. ಅವತ್ತು ಬರೆಯೋ ಟೈಮ್ನಲ್ಲಿ ಪರದೇಶವಾಸಿ ಇಲ್ಲ ಇಲ್ಲಿ. ಪರದೇಶವಾಸಲು ಅಂದ್ರೆ ಇವ್ರು ಬ್ರಿಟಿಷರು ಬಂದು ನಮ್ಮ ರಾಜ್ಯ ಆಳಿದಿರ್ತಾನೆ, 200 ವರ್ಷ ಆಳಿದ್ರೆ ನಾವು ರಾಜ್ಯ ಅಂತ ಕಾಣಿಸುತ್ತೆ. ಈಗೆಲ್ಲ ಬರ್ತಾರೆ, ನಿಜ ಆಗಿರ್ತಾನೆ. ಕಾಲ ನಿಜ ಅನ್ನೋದಕ್ಕೋಸ್ಕರ ನೀವು ಪಾಯಿಂಟ್ ಹೇಳ್ತಿದ್ವಿ ನಾವು, ಅದಕ್ಕೋಸ್ಕರನೇ. ಈಗ ವಿಪರೀತ ಪಾಪ್ಯುಲೇಷನ್ನು, ಹೆಣ್ಮಕ್ಳಿಗೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಲ್ಲಿ, ರಚ್ಚ ಕೊಟ್ಟ ಹಾಕಲು ರಾಜ್ಯ ಮೇಲೆ ರಯ ಇಂಟ್ಲೋ ಆಡ್ಬಿಡ್ಲು ಅಂತ ಹೇಳವ್ರೆ. ಈಗ ರಚ್ಚ ಕೊಟ್ಟ ಅಂದ್ರೆ ಕಂಪನಿ ಕೆಲ್ಸಗಳು ಹೋಗ್ತಿರ್ತಾರೆ, ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಿಜ ಆಯ್ತಾನೆ? ಡೈವರ್ಸ್ ಮಾಡ್ತಾರೆ ಅಂತ ಹೇಳಿ ನಿಜ ಆಯ್ತಾನೆ? ಮಕ್ಕಳು ಮದುವೆಗಳು ಆಗತ್ತಾನೆ ಇಲ್ಲ. ಯಾಕೆ ಹೇಳಿದ್ರಲ್ಲಿ? ಪಾಪ್ಯುಲೇಷನ್ ಜಾಸ್ತಿ ಆಯ್ತು, ಭಗವಂತ ಕಂಡು ಹಂಗೆ ಇಟ್ಕೊಂಡ್ಬಿಟ್ಟವನೀಗ, ಮುಂದೆ ಪಾಪ್ಯುಲೇಷನ್ ಹೋಗ್ದಂಗೆ. ಯಾಕೆ ಹೇಳಿ? ಮುಂದಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೋಡಿ ಮದುವೆಗಳು ಯಾರಿಗೂ ಆಗ್ತಿಲ್ಲ, ಏನೋ ಒಂದು ಕಾರಣ. ನಾನು ಕೋಟಿ ಇರಬೇಕು, 10 ಕೋಟಿ ಇರ್ಬೇಕೆ, ಒಬ್ಬರು ಒಂದು ಕಾರಣ ಹೇಳ್ಕೊಂಡು ಪೋಷಣೆ ಆಗುತ್ತೆ. ಅಲ್ಲ ಗಂಡು ಮಕ್ಳಾಗ ಹೆಣ್ಮಕ್ಳಾಗ್ಬೋದು. ಏನಕ್ಕಾಗುತ್ತೆ ಹೇಳಿ? ಬ್ರಹ್ಮೇಂದ್ರ ಸ್ವಾಮಿ ಕಾಲದಲ್ಲಿ ಇರೋದು ಅದನ್ನೇ. ಬ್ರಹ್ಮಚಾರ ಅದಕ್ಕೆ ಬ್ರಹ್ಮಚಾರಿಗಳೆಲ್ಲ ಬ್ರಹ್ಮಚಾರಿಯಾಗಿರ್ತಾರೆ ಅಷ್ಟೇ, ಹಾಗೆ ಪೂರ್ತಿಯಾಗಿ ಹಿಂಗಿರ್ತಾರೆ. ಪ್ರಪಂಚ ಕಾಲಜ್ಞಾನ ಸುಳ್ಳಂತೂ ಆಗಲ್ಲ, ಆಗೋದು ಇಲ್ಲ. ಆಯ್ತಾ? ಅವ್ರು ಎಷ್ಟೇ ಆದ ಕಾಲಜ್ಞಾನ ನಡೀತಿರೋದೇ ಬ್ರಹ್ಮೇಂದ್ರ. ನಾವು ದಿನನಿತ್ಯ ನಾವು ಕೆಲಸ ಏನು ಜೀವನದೆಲ್ಲ ಬ್ರಹ್ಮೇಂದ್ರ ಸ್ವಾಮಿ ಬರ್ದ ಕಾಲಜ್ಞಾನ ನಡ್ಕೊಂಡು ಹೋಗ್ತಾ ಇದೆ. ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದು ವೇಸ್ಟ್. ಅದು ಎಲ್ಲ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಈಗ ರಾಜ್ಯ ಆಳೋದು, ಯಾರು ರಾಜ್ಯ ಆಳ್ಬೇಕು, ಯಾರು ಏನು ರೂಲ್ ಮಾಡಬೇಕು, ಯಾರು ರೂಲ್ತಾರೆ ಏನು ಮಾಡಬೇಕು, ದುಷ್ಟ ನಡಿಬೇಕು ಅನ್ನೋದಕ್ಕೆ ಇದು ನಿದರ್ಶನ. ವೀರಭದ್ರರಾಯರು ಅದೆಲ್ಲ ಪಾಯಿಂಟ್ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಆಯ್ತಾ? ಧರ್ಮ ಸಂಸ್ಥಾಪನೆ ಬರುತ್ತೆ. ಇನ್ನೆಲ್ಲ ನೋಡಿ, ಇನ್ನೆಲ್ಲ ಒಳ್ಳೆ ರಾಜ್ಯಗಳು ಬರ್ಬೇಕು, ಇನ್ನೆಲ್ಲ ಒಳ್ಳೊಳ್ಳೆ ಚೀಫ್ ಮಿನಿಸ್ಟರ್ ಬರ್ತಾರೆ ಮುಂದಕ್ಕೆ ಯಾಕಂದ್ರೆ ಎಂಟ್ರಿಗೆ ಬರ್ಬೇಕಂದ್ರೆ ಇಷ್ಟು ದಿನ ಇತ್ತು. ಅವ್ರು ಹೇಳಿದ ಪ್ರಕಾರ ರಾಜ್ಯ ಆಳೋರೆಲ್ಲ ಸುಮಾರು ಜನ ಅಂತ ಹೇಳಿದ್ರು, ಅವರೆಲ್ಲ ಆಳೋಗವ್ರೆ. ಇನ್ನೆಲ್ಲ ಒಳ್ಳೆಯವರೇ ರಾಜ್ಯ ಆಗ್ತಾರಲ್ಲಿ, ಒಳ್ಳೆಯವರೇ ಸೀಟ್ ಹಾಕ್ತಾರಲ್ಲಿ. ಯಾವ ಸ್ಟ್ರೀಟ್ನಲ್ಲಿ ಗಬ್ಬಿರುತ್ತೋ ಅಲ್ಲಿ ಒಳ್ಳೆ ಸೀಟ್ ಒಳ್ಳೆಯವ್ರು ಬರ್ತಾರೆ. ಒಂದು ವೆಸ್ಟ್ ಬೆಂಗಾಲ್ ಉದಾಹರಣೆ ತಗೊಳ್ಳಿ. ವೆಸ್ಟ್ ಬೆಂಗಾಲ್ ಎಷ್ಟು ಅರಾಜಕ, ಎಷ್ಟು ನಡೀತಾ ಇದೆ ಪೂರ್ತಿ ನಡೆದಿದೆ. ಇಷ್ಟು ವರ್ಷದ ಸುಮಾರು 50 ವರ್ಷನ ಆಗಿರ್ಬೇಕು ಅವ್ರ ಕಮ್ಯುನಿಸ್ಟ್ ಅಂತೆ. ಈಗ ಇವರು ಯಾರು ಮಮತಾ ಬ್ಯಾನರ್ಜಿ ಎಲ್ಲ ನಡೆದ್ರು. ಕಡೆಗೆ ಏನಾಯ್ತು? ಈಗ ಬೇರೆ ಬಂತು. ಈಗ ಅಲ್ಲಿ ಬಂತು ಯಾವುದು ಕಾಷಾಯ ಬಂತು, ಮುಗೀತು. ಇನ್ನು ಇವರು ಕಂಟಿನ್ಯೂ ಮಾಡ್ತಾರೆ. ಈಗ ಎಲ್ಲ ಧರ್ಮ ಸ್ಥಾಪನೆಗೋಸ್ಕರ ದೇವ್ರು ಮಾಡ್ಕೊಂತ ಬರ್ತಾರೆ. ಸೈಡ್ನ ಗಲೀಜೆಲ್ಲ ಸೈಡ್ ಎತ್ತಾರೆ ಪೂರ್ತಿ ಒಂದ್ ಕಡೆಯಿಂದ. ನಾವು ಯಾವ್ದೇನು ನಿಲ್ತ್ಕೊಳ್ಳಂಗಿಲ್ಲ. ಇನ್ನೆಲ್ಲ ಪೂರ್ತಿ ಅದನ್ನ ಸ್ವಚ್ಛ ಮಾಡ್ಕೊ ಬರ್ತಾರೆ ಪೂರ್ತಿಯಾಗಿ. ಆದ್ರಿಂದ ಕಾಲಜ್ಞಾನ ಸುಳ್ಳಾಗಲ್ಲ, ನಿಜನೇ ಆಗುತ್ತೆ. ಬಟ್ ಇಂದು ಮುಂದೆ ಆಗ್ತಾ ಇದೆ, 2 ವರ್ಷ 3 ವರ್ಷ ಡಿಫರೆನ್ಸ್ ಆಗಿರ್ಬೋದು ಅಷ್ಟೇ ನಿಮ್ ಕಾಲಜ್ಞಾನ. ಆದ್ರಿಂದ ವಿಷಯಗಳು ಮಿಸ್ಟೇಕ್ ಆಗಿರ್ಬೋದು. ನಮಗೂ ಒಂದ್ಸಲ ಬೇಜಾರು ಬಂದಿರಲಿಲ್ಲ ಅಂತ ಹೇಳಿಲ್ಲ, ಅದನ್ನ ನಾವು ತಟ್ಕೊಂಡು ಮತ್ತೆ ಮುಂದಕ್ಕೆ ನಾವು ಇದನ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಈಗ ಮಾಡೋದಕ್ಕೆ ಅದಕ್ಕೋಸ್ಕರ ಕಾಲಜ್ಞಾನ ಸುಳ್ಳು ಅಂತ ಹೇಳಿದ್ರೆ ನನಗೂ ಹೇಳಿ ಸಾಕಾಗಿ ಇವತ್ತು ಒಂದು ನಿದರ್ಶನ ಬಂದಿದೆಯಲ್ಲ. ಈ ಬಂಗಾರ ಜಾಸ್ತಿ ಆಗಿರೋದು, ಪೆಟ್ರೋಲ್ ರೇಟ್ ಇದಕ್ಕಾದರೂ ಜನ ನಂಬುತ್ತಾರ? ಅವ್ರು ನೋಡಬೇಕು ಅಂತ ಮಾಡಿದ್ದೀವಿ. ಮುಂದಕ್ಕಿನ್ನ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಎಷ್ಟಾಗುತ್ತೆ ಅದು ಕೌಂಟ್ಲೆಸ್. ಕಡೆಗೆ ನಿಲ್ಲಿಸ್ಬೇಕು ಗಾಡಿಗಳು ಅಂತ ನಾವು ಮೊದಲು ಹೇಳಿದ್ವಿ. ಮುಂದಕ್ಕೆ ಪೆಟ್ರೋಲ್ ಇದನ್ನ ವ್ಯವಹರಿಸ್ಬೇಕು. ಮುಂದಕ್ಕೆ ಪೆಟ್ರೋಲು ಡೀಸೆಲ್ಲು ಯಾವುದು ಇರಲ್ಲ. ಎತ್ತಿನ ಗಾಡಿ, ಜಟ್ಕ ಗಾಡಿ ನಡ್ಕೊಂಡು ಹೋಗೋದು ಇಷ್ಟೇ ಪ್ರಾಪ್ತಿ ಮುಂದಕ್ಕೆ ಅಂತ ಹೇಳಿದ್ವಿ ನಾವು. ಈಗ ಶುರು ಆಗ್ತಾ ಇದೆ, ಮುಂದೆ ಶುರು ಆಗುತ್ತೆ. ನಿಧಾನವಾಗಿ ನಮ್ಮ ಕೈಲಿ ಆಗಲ್ಲ. ಜಾಸ್ತಿ ಆದಾಗ
ತಡ್ಕೊಳಕ್ಕಾಗಲ್ಲ. ಆವಾಗ ನಾವೇನ್ ಮಾಡ್ತೀವಿ, ನಡ್ಕೊಂಡು ಹೋಗೋದು, ಇಲ್ಲ ಕುದುರೆ ಗಾಡಿನೋ ಜಟ್ಕ ಗಾಡಿನೋ ಏನೋ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಮುಂದಕ್ಕೆ ಬರ್ತದೆ. ಅದಾಗಿ ಮುಂದಕ್ಕೆ ಹೋಗೋದು, ಅವೇನೇ ಬರೋದಿನ್ನ. ಕೃಷ್ಣದೇವರಾಯ ಇದು ವೀರಹಂತರಾಯ ಕಾಲಕ್ಕೆ ಬಂದಾಗ ಅದರಲ್ಲೇ ಅದರಲ್ಲೇ ಹೋಗೋದು ನಾವೆಲ್ಲ. ಯಾವ್ದು ಇರೋದು ಶಾಶ್ವತ, ಕರೆಂಟ್ ಆಗಲಿ ನಿಮ್ಗೆ ಯಾವ್ದು ಶಾಶ್ವತ ಅಲ್ಲ. ಟೆಕ್ನಾಲಜಿ ಏನು ಇರೋಂಗಿಲ್ಲ, ಈ ಟೆಕ್ನಾಲಜಿ ಪೂರ್ತಿ ಇರೋದಿಲ್ಲ, ಹೋಗ್ಬಿಡುತ್ತೆ. ಆಯ್ತಾ, ಯಾವ ಇಂಟರ್ನೆಟ್ ಏನು ಇರಲ್ಲ. ಮೊದ್ಲು ಹೆಂಗಿತ್ವಿ ಆಗಿರ್ತೀವಿ ನಾವು ಅಷ್ಟೇ. ಸನಾತನ ಮೊದಲು ಹೆಂಗಿದ್ವಿ ಮೊದಲು ಅದೇ ತರಕ್ಕೆ ನಾವು ಹೋಗ್ತೀವಿ. ಪ್ರತಿಯೊಂದ ಓನ್ ಮಾಡ್ಕೋಬೇಕು, ಪ್ರತಿಯೊಂದು ಓನ್ ಮಾಡೋ ತರ ಮಾಡ್ಕೊಂತೀವಿ. ಒಬ್ಬನ ಡಿಪೆಂಡ್ ಅವತ್ತು ಆಗಿಲ್ಲ, ಇವತ್ತು ಆಗ್ಬಿಟ್ಟಿದೀವಿ, ಮುಂದಕ್ಕೆ ಆಗೋದು ಬೇಡ ಅಂತ ಈಗ ಸೂಚನೆ ಕೊಟ್ಟವ್ರೆ. ಮುಂದಕ್ಕೆ ನಡೀತಾ ಹೋಗುತ್ತೆ. ವೀರಹಂಸನ ಕಾಲಜ್ಞಾನ ಸುಳ್ಳಾಗಲ್ಲ, ಅವರೇ ಎಲ್ಲ ಮಾಡ್ತಿದ್ದಾರೆ ಕೆಲಸ. ಯಾರೂ ನಾವು ನಿಂದನೆ ಮಾಡಕ್ ಪ್ರಯೋಜನ ಇಲ್ಲ. ಪ್ರತಿಯೊಂದು ಅವರೇ ಮಾಡ್ತಾರೆ, ಮಾಡಿಸೋದವರೇ ಮಾಡೋದವರೇ ಅಂತ ಹೇಳಿದ್ರಲ್ಲ. ಈ ಕೃಷ್ಣ ಪರಮಾತ್ಮ ಭಗವದ್ಗೀತೆ ತಿಳಿಲ್ವಾ, ಚೇಸಿ ವಾಡು ನೇನೆ ಚೇಂಚಿನಿ ವಾಡಿನೇನೆ ಚಚ್ಚೇದಿನೇನೆ ಸೊಬ್ಬೆದಿನೇ ಅಂತ. ಆ ತರ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ, 5 ತರ ಪ್ರತಿಯೊಂದು ದೇವರ ಮಾಡ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿ ಈಗ ವೀರಹಂತರಾಯರು ಬರ್ತಾ ಇದಾರಲ್ಲ, ಅವರು ಸುರವಚ್ಚಿದ್ದಾರೆ. ಯಾರಿಗೆ ಹೆಂಗೆ ಮನಸ್ಸು ಕೊಡ್ತಾನೋ ಆ ಥರ ಮನಸ್ಸು ಕೊಟ್ಟು ಎಲ್ಲ ಮುಗಿಸ್ಬೇಕು ಅಂತ, ಧರ್ಮ ಸಂಸ್ಥಾಪನೆ ಹಾಕ್ಬೇಕು ಅಂತ. ಈಗ ಧರ್ಮೋ ರಕ್ಷಿತಿ ರಕ್ಷಿತಃ, ಧರ್ಮವನ್ನು ಯಾರು ಕಾಪಾಡ್ದೋ ಅವ್ನ ಧರ್ಮನ ಕಾಪಾಡ್ತೀನಿ ಅಂತ ಕೃಷ್ಣ ಅವ್ರು ಹೇಳಿದ್ರು. ಅದೇ ತರ ಧರ್ಮ ರಕ್ಷಿತ ಮಾಡೋದಕ್ಕೋಸ್ಕರ ಧರ್ಮ ರಕ್ಷಣೆ ಮಾಡಿ ಒಳ್ಳೆ ಈಗ ಬರೋಗ ಅವ್ರ ರಾಜ್ಯವಾಳಕ್ಕೆ ಬರ್ತಾ ಇದಾರೆ. ಈಗ ಅವ್ರು ಬಂದ 108 ವರ್ಷ ಕುತ್ಕೊಂತಾರೆ. ಆಮೇಲೆ ಅವ್ರ ವಂಶಸ್ಥರು 1000 ವರ್ಷ ಆಳ್ತಾರೆ. ಇನ್ನು 1108 ವರ್ಷ ಆಲ್ಮೋಸ್ಟ್ ಬುಕ್ಕಿನ ಪ್ರಕಾರ 2032ರಲ್ಲಿ ರಾಜ್ಯ ಸ್ಥಾಪನೆ ಆದರೆ ಇನ್ನು 1108 ವರ್ಷ ಸುಭಿಕ್ಷ. ಅಸಲ್ಗೆ ನೋ ಕ್ವಶನ್, ಅಸಲ್ಗೆ ಅಂತ ಯುಗ ನಾವು ನೋಡಲ್ಲ, ಅಂತ ಯುಗ ನೋಡ್ಬೋದು ನಾವು ಇದು ಬುಕ್ಕಿನ ಪ್ರಕಾರ ನೋಡಿದ್ರೆ. ಮತ್ತೇನ್ ಸ್ವಾಮಿ ತಿರ್ಗಿ ನಡೀಲಿಲ್ಲ ಅಂತ ಮತ್ತೆ ಕ್ವಶನ್ ನಾನು ಹಾಕ್ಬಿಟ್ರಪ್ಪ ಗುರುಗಳೇ. ಭಕ್ತಾದಿಗಳು ಪುಸ್ತಕದಲ್ಲಿ ಸ್ಟಡಿ ಮಾಡಿ ಮತ್ತೆ ಇದೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಿರೋದು. ನಾವು ಇದನ್ನ 32ನೇ ನಾವು ಮೊದಲು ಹೇಳಿದ್ವಿ, ಅದೇ ಕನ್ಫರ್ಮ್ ಆಗುತ್ತೆ. ಬಟ್ ಈ ಬುಕ್ ಪ್ರಕಾರ ನಡೆದ್ರೆ, ಕಂಪ್ಲೀಟ್ ಕಾಲಜ್ಞಾನ ಪ್ರಕಾರ ನಡೆದ್ರೆ 2032ರಿಂದ ಅಲ್ಲಿಂದ ಇನ್ನ 1108 ವರ್ಷ ಅವ್ರ ರಾಜ್ಯ ಇರುತ್ತೆ. ಯಾರ್ದು ವೀರ ಭೋಗಹಂತರಾಯ 108 ವರ್ಷ, ಅವ್ರ ವಂಶಸ್ಥರು ಇನ್ನ 1000 ವರ್ಷ. ಈ ತರ ಇರುತ್ತೆ. ಅವಾಗೆಲ್ಲ ನಿಮ್ ಕಾಯಿಲೆ ಇರಲ್ಲ, ನಮ್ಗೆ ಏಜ್ ಜಾಸ್ತಿ ಇರುತ್ತೆ. ಈಗ 100 ವರ್ಷಕ್ಕೂ ಇಲ್ಲ 50 ವರ್ಷಕ್ಕೂ ಡಮಾರ್ ಅಂತೀವಿ. ಅವಾಗ 500 ವರ್ಷ 1000 ವರ್ಷ 500 ವರ್ಷ ಹಂಗೆಲ್ಲ ಜಾಸ್ತಿ ಇರುತ್ತೆ ಮನುಷ್ಯರಿಗೆ. ಬರೋ ಜನರೇಷನ್ ಬೇರೆ. ಅದೆಲ್ಲ ವೀರಹಂತ ಕರ್ಕೊಂಡ್ ಬರ್ತಾರೆ. ಅದೆಲ್ಲ ಯಾಗಂಟಿ ಗುಹೆನಲ್ಲಿ ಇದಾವೆ. ಯಾಗಂಟಿ ಗುಹೆನಲ್ಲಿ ಆ ಜನಸಂಖ್ಯೆ ಎಲ್ಲ ಅಲ್ಲಿದೆ, ಅವ್ರು ಬರ್ತಾರೆ. ಅವ್ರ ವಂಶಸ್ಥರ ಎಲ್ಲ ರಾಜ್ಯವಾಳೋದು. ಇನ್ನಲ್ಲ ಇದು ಯಾವುದು ಶಂಬಾಲ ಗ್ರಾಮದಲ್ಲಿರೋದು ಗುರುಗಳು ಬರ್ತಾರೆ. ಅವರು ದೊಡ್ಡ ದೊಡ್ಡ ಯೋಗಿಗಳು ಬರ್ತಾರೆ. ಅವ್ರದ್ದು ಯೋಗಿರಾಜ ಸಾಮ್ರಾಜ್ಯ ಬರುತ್ತೆ. ಅವರೆಲ್ಲ ಬಂದ್ಬಿಟ್ಟು ಅಲ್ಲಲ್ಲಿ ಒಂದೊಂದು ಸಂಸ್ಥಾನ ತರ ಮಾಡ್ತಾ ಇದ್ದ ಬಂದ್ಬಿಟ್ಟು. ಅವಾಗ ಏನಾಗುತ್ತೆ ಅಂದ್ರೆ ಶಂಬಲ ಬಂದಿರೋದಿಲ್ಲ, ದೇವ್ರ ಎಂಟ್ರಿಯ ಕೊಟ್ಟ ಮೇಲೆ ಶಂಬಲ ಅಲ್ಲಿರೋದಿಲ್ಲ. ಶಂಬಲದಲ್ಲ ವಾಪಸ್ ಬಂದ್ಬಿಟ್ಟು ಎಲ್ಲ ಇವರು ಕಂಪಿ ಸೇರ್ಪಡ್ತಾರೆ. ಹಂಪಿ ಸಪ್ತ ಚಿರಂಜೀವರು ಆಂಜನೇಯರು ಇದರಲ್ಲಿ ಸಪ್ತಚಿರಂಜೀವರು ನಿಮ್ಮ ಹೆಸರು ಗೊತ್ತಿದೆ. ಅವರು ಇವ್ರದೆಲ್ಲ ರಾಜ್ಯ ಅವಾಗ ಶುರುವಾಗುತ್ತೆ ಪೂರ್ತಿಯಾಗಿ. ಅವಾಗೆಲ್ಲ ದೇವರ ಸಂಸ್ಥಾನ ಪೂರ್ತಿ ಹಂಪಿ ಕ್ಯಾಪಿಟಲ್ ಸಿಟಿ. ಆಯ್ತಾ, ಈಗ ಏನು ಹಾಳಾಗಿರೋ ಹಂಪಿ ಅದರ ರೀಬಿಲ್ಟ್ ಆಗುತ್ತೆ. ಅದು ಚೆನ್ನಾಗಿ ಆಗಿ ಮತ್ತೆ ರೀಬಿಲ್ಟ್ ಆಗಿ ಹೊಸದಾಗಿ ಕೃಷ್ಣದೇವರ ಕಾಲಕ್ಕಿಂತ ಚೆನ್ನಾಗಿರುತ್ತೆ. ಅದು ಕ್ಯಾಪಿಟಲ್ ಸಿಟಿ ಆಗೋದು. ಇನ್ನೂ ನಡಿಬೇಕಾದಿದೆ. ಇನ್ನು ಕೆಲವು ಟೆಂಪಲ್ಸ್ ಇದಾಗಬೇಕು, ಇನ್ನೂ ಸ್ವಲ್ಪ ಇದೆ. ಡ್ಯಾಮ್ಸ್ ಎಲ್ಲ ಹೊಡಿಬೇಕು. ಕನಕದುರ್ಗ ದೇವಿ ಮೂಗಿಗೆ ನೀರು ಬರಬೇಕು. ಅದೇ ಡ್ಯಾಮ್ಸ್ ಹೊಡೆದ್ರೆ ಬರೋದು. ಯಾವ ಡ್ಯಾಮ್ ಹೊಡಿತೋ ಅದು ಹೇಳಕ್ಕಾಗಲ್ಲ. ಅದು ಯಾವಾಗ 5 ವರ್ಷ ನಡಿಬೇಕು. ಅದೆಲ್ಲ ನಡೆದೋದ್ರೆ ಮುಗಿದೋಯ್ತಲ್ಲ ಕೆಲಸ. ನಮ್ಗೆ ಗೆಸ್ ಮಾಡೋಕ್ಕಾಗಲ್ಲ ಇಂಥ ವರ್ಷ ಅಂತ ಹೇಳಕ್ ನಮ್ಮ ಕೈಲಿ ಆಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಆಧಾರ ಎಲ್ಲ ನಾವು ದೇವ್ರೂ ಅಲ್ಲ ಹೇಳಕ್ಕೆ. ಬುಕ್ನಲ್ಲಿ ಅದು ಇಸ್ವಿ ಪಕ್ಕ ಕೊಟ್ಟಿದ್ರೆ ಪಕ್ಕ ಹೇಳ್ತೀವಿ. ಸ್ವಲ್ಪ ಇಸ್ವಿಗಳು ಕೊಟ್ಟಾಗ ಏನೋ ಹೆಚ್ಚು ಕಡಿಮೆ ಆಯ್ತು. 24 ನಕ್ಷತ್ರ ಅಂತ ಇದ್ರಲ್ಲಿ ಬಂದಿತ್ತು ಕುರುದನಾಮ ಸಮಸ್ಯೆಯಲ್ಲಿ ಮಿಸ್ಟೇಕ್ ಆಯ್ತು. ಅದು ನೋಡಿದ್ರೆ ನಕ್ಷತ್ರ ಬರಲಿಲ್ಲ. ಅದೇನ್ ಮಾಡ್ಬೇಕು ಅನುಮಾನ ಎಲ್ಲರಿಗೂ ಬರ್ತದೆ. ಏನ್ ಸಾರ್ ಹೇಳಿದ್ದೆಲ್ಲ ಸುಳ್ಳಾಗ್ಬಿಡ್ತಲ್ಲ ಸರ್ ಅಂತ ಕೆಲವರು ಆಸೆ ಇಟ್ಕೊಂಡಿರ್ತಾರೆ. ಅವ್ರಿಗೂ ಬೇಜಾರು. ಅವರು ಬೈಯಾಕೊಂದ್ ಕಾರಣ ಇದೆ. ಏನ್ ಕಾಲನ ಸುಳ್ಳು ಅಂತ ಹೇಳಕ್ಕೂ ಅವ್ರ ಮನಸ್ಸು ತುಂಬಾ ಬೇಜಾರಾಗ್ಬಿಟ್ಟಿರ್ತಲ್ಲ ಜೀವನದಲ್ಲಿ. ಇದಾದ ನಡೆದ ಒಳ್ಳೇದಪ್ಪ ಅಂತ ಅವ್ರಿಗೂ ಯೋಚನೆ ಮಾಡಿ ಆತರ ಮಾತಾಡೋರೆ. ಪಾಪ ಅವ್ರಿಗೇನು ನಾವು ಅನ್ನೋದಿಲ್ಲ. ಬಟ್ ಏನಪ್ಪಾ ಅಂದ್ರೆ ತಾಳ್ಮೆಯಿಂದ ಇರ್ಬೇಕಷ್ಟೇ, ಇನ್ನೇನಿಲ್ಲ. ನಾವು ಅಷ್ಟೇ ಅವಸ್ಥೆ ಪಡ್ತೀವಿ. ನಮಗೂ ಕಾಯಿಲೆಗಳಿದಾವೆ, ಇಲ್ಲ ಅಂತ ಹೇಳಿಲ್ಲ. ನಾವು ವೆಯ್ಟ್ ಮಾಡ್ತಿದ್ವಿ ಅವ್ರಿಗೋಸ್ಕರ. ಆಗ್ಲೆಲ್ಲ ಜೀವನ ನಡ್ಸಕ್ಕೋದ್ರೂ ವೆಯ್ಟ್ ಮಾಡ್ತಿದ್ವಿ, ಮುಂದಕ್ಕೆ ಹೋಗ್ತಿದ್ವಿ ಹಂಗೇನೆ. ಯಾಕೆ ಅವಾಗ ದರ್ಶನ ಮಾಡ್ಬೇಕು ನಮ್ಗೆ. ವಿಷ್ಣು ದರ್ಶನ ಎಲ್ಲಾಗುತ್ತೆ ರೀ, ಅವಾಗ ಚಾನ್ಸೇ ಇಲ್ಲ. ಎಷ್ಟು ತಪಸ್ಸು ಮಾಡಿದ್ರು ಮಹಾವಿಷ್ಣು ದರ್ಶನ ಆಗುತ್ತಾ? ಆಗಲ್ಲ. ಈಗ ಅದು ಡೈರೆಕ್ಟ್ ಆಗಿ ವೀರಹಂತರಾಯರು ವಿಷ್ಣು ಅವತಾರ ನಮ್ಮ ಇದ್ರಿಗೆ ಕಾಣಿಸುತ್ತೆ ಅಂದ್ರೆ ಎಷ್ಟು ಖುಷಿ ಇರುತ್ತೆ ಹೇಳಿ, ಎಷ್ಟು ಸಂತೋಷವಾಗಿ ಪಡ್ತೀವಿ. ದೇವ್ರ ಜೊತೆಗೆ ನಾವು ಇರ್ತೀವಿ ಅಂತ ಎಷ್ಟೊಂದು ಖುಷಿ ಆಗುತ್ತೆ ಹೇಳಿ. ಆದ್ರಿಂದ ಇದಕ್ಕೋಸ್ಕರನೇ ನಾವು ವೀರಹಂತರ ನೋಡ್ಬೇಕು ಅಂದ್ರೆ ನಾವು ಪಾಲನೆ ಮಾಡ್ಬೇಕು, ಒಳ್ಳೆ ಪಾಲನೆ ಮಾಡ್ಕೋಬೇಕು. ಇಲ್ಲಿ ಒಳ್ಳೆಯವ್ರು ಸಪೋರ್ಟ್, ಒಳ್ಳೆಯವರಿಗೆ ಸಪೋರ್ಟ್ ಕೊಡಬೇಕು. ಕೆಟ್ಟವ್ರು ಕೊಟ್ರೆ ಮತ್ತೆ ಅದೇ ಪದ್ಧತಿ ತಿರ್ಗಾನು ಅದೇ ಯಾವ್ದಂತ ಒಳ್ಳೆಯವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ನೀನ್ ಮಾಡಪ್ಪ ಚೆನ್ನಾಗಿ ಅಂತ ಅದು ಮಾಡ್ಬೇಕು. ಅದಕ್ಕೆ ದೇವ್ರು ಮಾಡಿಸ್ತಾನೆ. ಅವನ ವೇಳೆ ನಾವು ಮಾಡಕ್ಕಾಗಲ್ಲ ಅಂತ ದೇವರೇ ಮಾಡಿಸ್ತಾನೆ ನೋಡಿ. ಒಂದ್ ಕಡೆಯಿಂದ ಅವರೇ
ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಂತೆಂತ ರಾಜ್ಯ ಆಳ್ಬೇಕು, ಯಾರು ಆಳ್ಬೇಕು ಅನ್ನೋದು ಅವರೇ ಚೇಂಜ್ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರ ವಾಕ್ಯದಲ್ಲಿ ಸುಳ್ಳಾಗೋ ಚಾನ್ಸೇ ಇಲ್ಲ. ಒಂದು ಈಗ ನೀವು ತಗೊಂಡ್ರೆ ವಿಜಯ್ ಇದು ಲೆಕ್ಕ ಹೊಳೆ, ಸಿನಿಮಾ ಆಕ್ಟರ್ಲು ಆಯ್ತಾ, ಮುಖ ವನ್ನಲೇಸೆ ವಾಡೆ ರಾಜ್ಯ ಮೇಲೇನಯ್ಯ, ಇವರು ಮುಖಕ್ಕೆ ಬಣ್ಣ ಹಾಕ್ತಿರ್ತಾನೆ ಇವರು ವಿಜಯ್ ಅವರು ಸೇಮೆ ಹಾಕ್ತಿರ್ತಾನೆ. ಈಗ ಅವ್ರ ರಾಜ್ಯಕ್ಕೆ ಆಯ್ತಾ, ಚೆನ್ನಾಗಿ ನೋಡಿ ವೀರಬ್ರಹ್ಮಣ್ಯ ಸ್ವಾಮಿ ಕಾಲಜ್ಞಾನ ಎಷ್ಟು ಪಕ್ಕ ಅನ್ನೋದು ನಿದರ್ಶನ ಕೊಡ್ತಾ ಇದಾರೆ ದೇವರು. ಕೆಲವ್ರು ನಂಬಲ್ಲ, ನಾನು ಏನ್ ಮಾಡಕ್ಕಾಗತ್ತಾಗಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಮ್ದವ್ರು ನಂಬಿ ಬಿಟ್ಟೋಗ್ಬಿಡಿ, ಇದನ್ನ ಬರುವಂತಂತ ನಾವು ಮಾಡಲ್ಲ. ಈ ಕಾಲಜ್ಞಾನ ಬಗ್ಗೆ ನಂಬ್ರಪ್ಪ ನೀವು ಬರ್ರಪ್ಪ ಅಂತ ಲೆಕ್ಕ ನಾವು ಹೇಳಲ್ಲ. ಇದು ಕಾಲಜ್ಞಾನ ಇದು ಇಷ್ಟು ದಿನ ಭಕ್ತಾದ್ರು ಹೇಳಿದಾರೆ, ಅವರೆಲ್ಲ ಪ್ರಾಂಪ್ಟಾಗಿ ಇವತ್ತು ಮಾತಾಡ್ತಾರೆ, ಇವತ್ತು ಹೇಳ್ತಾರೆ ಅವ್ರು ಪೂರ್ತಿ ಏನ್ ಸರಿ ಆಗುತ್ತಪ್ಪ ವೇಟ್ ಮಾಡಿ ಅಂತ ಹೇಳ್ತಿದೀವಿ. ಈಗ ನೋಡಿ ನಿಮಗೆ ನಿದರ್ಶನ ಬಂತಲ್ಲ, ಇಲ್ಲಿ ಸಿನಿಮಾ ಆಕ್ಟರ್ ರಾಜ್ಯ ಮಾಡೋದು ಈಗ ಜಸ್ಟ್ ಆಯ್ತು ನೋಡಿ ಆಯ್ತಾ. ಅದೇ ತರ ಪ್ರತಿಯೊಂದು ಆಗುತ್ತೆ. ಇವತ್ತಲ್ಲ ನಾಳೆ ಒಂದೇ ಡೇಟ್ ಡಿಫ್ರೆನ್ಸ್ ಇರ್ಬೋದು, ಅಷ್ಟೇ ಆಗಲಿ ಇಯರ್ ಡಿಫ್ರೆನ್ಸ್ ಇರ್ಬೋದು, ನಡೆಯೋದಂತ ಪಕ್ಕ ಆಗುತ್ತೆ. ನಾವ್ ಈಗಲಿಂದನೇ ಅದಕ್ಕೆ ಸಜ್ಜಾಗಬೇಕು, ಪೂರ್ತಿ ಸಜ್ಜಾಗಬೇಕಾಗುತ್ತೆ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ಈಗ ನಮಗೂ ಸ್ವಲ್ಪ ಮೇಲ್ಗಡೆ ಅವರು ಹೇಳಿದ್ನ ವಾಕ್ಯ ಕೇಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ವಿಜೇತಿ ವಿನಿಮಯ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಪಾಪ ಆಗೋದು ನಾವೇ ಫಸ್ಟ್. ಒಂದ್ಸಲ ಆಗಿದೆ ಆಗ್ಲೇ ಇದೊಂದ್ಸಲ ಆಗಿದೆ. ಬಂಗಾರ ಎಲ್ಲ ಬೇರೆ ಎತ್ಕೊಂಡೋಗಿ ಅಡ ಇಕ್ಕ ಟೈಮ್ ಕೂಡ ಒಂದ್ಸಲ ಆಗೋಗಿದೆ. ಈಗ ಏನೋ ಎಲ್ಲ ಮೋದಿ ಎಲ್ಲವ್ರು ಎಲ್ಲ ಬಿಡಿಸ್ಕೊಂಡು ಬಂದು ಸಾಲ ತೀರಿಸ್ಕೊಂಡು ಬಂಗಾರ ತಂದು ಇಟ್ಟವ್ರೀಗ. ಇದು ಮತ್ತೆ ಕಳ್ಕೊಬಾರ್ದು ನಾವು. ಇದು ಕಳ್ಕೊಂಡ್ರೆ ಮುಗಿದತ್ ನಮ್ ಕತೆ. ಅವಾಗ ಜನಸಂಖ್ಯೆ ಕಮ್ಮಿ ಇತ್ತು, ಈಗ ಜನಸಂಖ್ಯೆ ಜಾಸ್ತಿ ಇದೀವಿ, ಕಂಪ್ಲೀಟ್ ತುಳಿದು ಬಿಸಾಕ್ಬಿಡ್ತಾರೆ ಪೂರ್ತಿಯಾಗಿ ಆಯ್ತಾ. ಆದ್ರಿಂದ ನಾವು ವಿದೇಶವನ್ನು ಕಮ್ಮಿ ಮಾಡ್ಕೊಂಡು ನಾವು ಸಪೋರ್ಟ್ ಕೊಟ್ಟು ಅದೇ ತರ ಒಂದ್ ವರ್ಷ ಹೇಳ್ದಿರ್ತಾನೆ, ಒಂದ್ ವರ್ಷ ವೇಟ್ ಮಾಡಿ ಅಂತ. ಒಂದ್ ವರ್ಷ ತನಕ ಏನು ಮಾಡಬೇಡಿ, ಎಲ್ಲ ಸ್ವಂತದ್ ಬಳಸ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ. ಅದ್ ಮಾಡಿದಾಗ ಏನಾಗುತ್ತೆ ಹೇಳಿ, ಅವನ್ ಪಾಪ ರದ್ದು ಬಿಡ್ತಾನೆ ಅಮೆರಿಕದ. ಅವ್ನು ಕೊಬ್ಬು ಬಣಸ್ಬೇಕು ಅಂದ್ರೆ ನಾವು ಮೋದಿ ಅವ್ರು ಹೇಳಿದ ಮಾತು ಕೇಳ್ಬೇಕಾದ ಪರಿಸ್ಥಿತಿ. ನನ್ನ ಅನಿಸಿಕೆ, ನಿಮ್ಗೆ ಹೆಂಗಿದೆ ನನಗೆ ಗೊತ್ತಿಲ್ಲ. ಇನ್ನು ವೀರವಂಶ ಕಾಲಜ್ಞಾನ ನಡೆಯೋದಂತ 100% ಗ್ಯಾರಂಟಿ ಆಗಿದೆ. 32ನಲ್ಲಿ ಸೀಟ್ ಕತ್ತಾರೆ. 34ರಿಂದ ನಿಮ್ಗೆ ಸುಭಿಕ್ಷ ಅಂದ್ರೆ ಆನಂದನಾಮ ಸಂವತ್ಸರದಲ್ಲಿ ರೂಕಗು ಪುಟ್ಟಡ ಭೀಮ ಮೇನು ಮೂಮೇನು ಅಂತಾರೆ. ಪುಟ್ಟಡ ಕಂಡಗ, ಕನ್ನಡದಲ್ಲಿ ಕಂಡಗ ಅಂತೀವಿ. ₹1 ಒಂದು ಕಂಡಗ ಅಷ್ಟು ಅಕ್ಕಿ ಬರುತ್ತೆ ಅಂತ ಅದ್ರಲ್ಲಿ ಬರ್ದಿರೋದು. ಸುಭಿಕ್ಷವಾಗುತ್ತೆ ಪೂರ್ತಿಯಾಗಿ. ಈಗ ನಾಗಮಲ್ಲೆ ಅತಿ ವಿಚಿತ್ರ ಮಗ ನಾಸನಮೇನು ಅಂತ ಹೇಳಿದ್ರೆ ಆನಂದನಾಮ ಸಂವತ್ಸರದಲ್ಲಿ 1974ನಲ್ಲಿ ಆಗಿದೆ ನೋಡಿದ್ದು. ಆಗ್ಬಿಟ್ಟು ಆಗಿದೆ. ಈಗ ಎಲ್ಲೋ ಅಲಂಗ ಸಿಗುತ್ತೆ ಗೆಳೆಯ, ಪೂರ್ತಿ ಇತ್ತಂತದ್ದು. ಅವಾಗೆಲ್ಲ ಲಿಂಗದುವ ಅಂತ ನೋಡಿ, ಅದು ಎಲ್ಲೋ ಒಂದು ಕಾಣಿಸುತ್ತೆ ಈಗ ಗಿಡಗಳವು ಅಂತ ಹಂಗಾಗಿದೆ. ಅದು ಕೂಡ ಆನಂದನಾಮ ಸಂವತ್ಸರ ಅಂತ ಹೇಳಿದರೆ 34 ಆಗುತ್ತೋ ಇಲ್ಲ ಅಷ್ಟು ಮುಂಚೆ ಆಗುತ್ತೋ ಗೊತ್ತಿಲ್ಲ. ನಾಗಮಲ್ಲಿ ಹೆಂಗೆ ನಶಿಸಿ ಹೋಯ್ತೋ ಆ ತರ ಪ್ರಪಂಚದ ಜನಸಂಖ್ಯೆಯಲ್ಲಿ ದುಷ್ಟರು ನಶಿಸಲಾಗುತ್ತೆ, ಧರ್ಮಾತ್ಮ ಮಿಕ್ತಾರೆ ಅಂತ ಒಂದು ವಾಕ್ಯ ಇರೋದು. ಅದರಲ್ಲಿ ಎಲ್ಲ ಕಂಪ್ಲೀಟ್ ಕಾಲಜ್ಞಾನ ಪ್ರಕಾರ ನಡೆದೋಗ್ತಾ ಇದೆ. ಈಗ ವೀರವಂಶ ಮಠಗಳೇನು ಈಗ ಅಷ್ಟೇ ಸ್ವಲ್ಪ ಇಂಪ್ರೂವ್ಮೆಂಟ್ ಹೋಗ್ತಾ ಇದೆ ಮೇಲಕ್ಕೆ. ಅದು ಏಕ್ದಮ್ ಆಗುತ್ತದು. ಅದು ಕೂಡ ಪಣ್ಣಣ್ಣವನ ಪಟ್ಟಂ ಅಂತ ಬರ್ದವ್ರೆ. ಪಣ್ಣಣ್ಣವನ ಪಟ್ಟಂ ಅಂತ ಒಂದು 6 ಕಿಲೋಮೀಟರ್ ಸಿಟಿ ಆಗ್ಬೇಕು. ಅದನ್ನು ಅವ್ರು ಬರಕ್ ಮುಂಚೆ, ಅವರು ಬಂದ ಮೇಲೆ ಆದ್ರೂ ಆಗ್ಬೋದು, ಬರಕ್ ಮುಂಚೆ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಅದು ಮಾತ್ರ ಹೇಳಕ್ಕಲ್ಲ, ಹೇಳ್ದಾರಲ್ಲ ಅವರು, జరిగేవన్నీ జరిగిపోగా జరగవలసిన ఏమైనా నచ్చో నేను వచ్చిన తర్వాత జరిపిస్తాను. ಯಾವ್ದಾವ್ದು ನಡೆದಿಲ್ವೋ ಅವ್ನ ಬಂದ ನಡೆಸ್ತಾನೆ, ಅದು ಆಮೇಲೆ ಬರ್ಬೋದು. ಈಗ ಸಿಟಿನೂ ಆಗಿಲ್ಲ ಅಂತ ಅನ್ಕೊಂತೀವಿ, ಅವ್ರು ಬಂದ್ಮೇಲೆ ಸಿಟಿ ಆಗ್ಬೋದು. ಪಟ್ ಅಂತ ನಡಿಬೇಕು, ವಾಕ್ಯ ನಡೀತವೆ ಎಲ್ಲರೂ. ಆಗೋ ಈಗ ಬಡುತ್ತೆ. ಈಗ ಬಂದ ಮೇಲೂ ಇಲ್ಲ ಅದಕ್ಕೆ ಮುಂಚೆನೂ ನಡೆಯೋದು ಗ್ಯಾರಂಟಿ. ಅದು ಕೂಡ ದೊಡ್ಡ ಸಿಟಿ ಆಗುತ್ತಾ. ಯಾವುದು? ವೀರ ಬ್ರಹ್ಮೇಂದ್ರ ಸ್ವಾಮಿ ಮಠ, ಕಂದಿಮಲ್ಲಯ್ಯಪಲ್ಲಿ ಬ್ರಹ್ಮೇಂದ್ರ ಸ್ವಾಮಿ ಅವರ ಸಮಾಧಿ ಆ ಜಾಗ ಗುಡಿ ದೊಡ್ಡ ಸಿಟಿ ಆಗುತ್ತೆ. ಅದನ್ನು 6 ಕಿಲೋಮೀಟರ್ 7 ಕಿಲೋಮೀಟರ್ 12 ಪಟ್ಟ 12 ಗಾವದ ಅನ್ಕೊಳ್ಳಿ. 12 ಗಾವ ನನ್ನ ಲೆಕ್ಕ 6 ಕಿಲೋಮೀಟರ್ ಅಂತ ನಾನು ಗೆಸ್ ಮಾಡಿದ್ದೇನೆ. ಆ ಥರ ಇರ್ಬೋದು. ಸರೌಂಡಿಂಗ್ ರೌಂಡಿಂಗ್ ಲೆಕ್ಕ ಹಾಕ್ತೀವಿ ನಾವು, ಅದು ಕೂಡ ಆಗುತ್ತೆ. ಇನ್ನು ಕೆಲವು ಊರುಗಳೆಲ್ಲನೂ ಮಿಕ್ಕುತ್ತೆ. ಈಗ ನೋಡಿ ಯಾವುದಂದ್ರೆ ಗಣಗಳು, ಈಶ್ವರ ಶಿವನ ಹತ್ರ ಗಣಗಳ ಪಂಚಗಣಗಳಿದ್ದಾರೆ. ಅವರು ಅವತಾರ ತಾಳಿದ್ರು, ಒಂದು ಟೈಮ್ನ ಅವತಾರ ತಾಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಚಿತ್ರದುರ್ಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆಯಲ್ಲಿ ಈ ಹೂವಿನಡಿಗ ಅದು 4 ಡಿಸ್ಟಿಕ್ನಲ್ಲಿ ಅವು ಕೆಲವು ಪ್ಲೇಸ್ ಇದೆ. ಒಂದು ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು, ಅವರು ಪವಾಡ ಪುರುಷರೇ. ಆ ಪ್ಲೇಸ್ ಉಳ್ಕೊಳ್ಳುತ್ತೆ. ಆ ಪ್ಲೇಸು ಸೂರ್ಯಚಂದ್ರ ರೋಗ ಇರ್ತದದು. ಅದು ಕೂಡ ವೀರವಂಶ ಬಂದ ಮೇಲೆ ಇನ್ನೂ ಚೆನ್ನಾಗಿರುತ್ತೆ, ಅದು ಸೂಪರ್ ಆಗುತ್ತೆ. ಅದನ್ನು ಆಮೇಲೆ ಕೊಟ್ಟೂರೇಶ್ವರ ಇರಬೇಕು, ಅದೊಂದು. ಇನ್ನೊಂದು ಇದೆ, ಅದು ಹೆಸರು ಗೊತ್ತಿಲ್ಲ ನಂಗೆ, ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ ಅವು. ಈ 5 ಪ್ಲೇಸ್ ಕೂಡ ಉಳ್ಕೊಳ್ಳುತ್ತೆ. ಆ ಪ್ಲೇಸ್ಗಳು ಸೇಫ್ ಆಯ್ತಾ, ಅದಂತ ಹೇಳ್ಬೋದು ನಾವು. ಆಮೇಲೆ ಕಂದಮಲ್ಲಪಲ್ಲಿ ಸೇಫ್ ಆಯ್ತಾ, ಹಂಪಿ ಸೇಫ್, ಉಳವಿ ಚನ್ನಬಸವಣ್ಣ ಸಮಾಧಿ ಆಗಿರೋ ಜಾಗ, ಚನ್ನಬಸವಣ್ಣ ಸಮಾಧಿ ಆಗಿರೋ ಜಾಗ ಅದು ಸೇಫ್. ಅದು ಕೂಡ ಜನ ದೊಡ್ಡದಾಗುತ್ತೆ ಪಟ್ಟಣ. ಅದನ್ನು ಅದು ಕೂಡ ಉಳಿವೇನು ಅಷ್ಟು ಚೆನ್ನಾಗಾಗುತ್ತೆ. ಆಮೇಲೆ ಕಲ್ಯಾಣ ಅದು ಕೂಡ ಉಳ್ಕೊಳ್ಳುತ್ತೆ, ಅದು ಕೂಡ ದೊಡ್ಡದಾಗುತ್ತೆ. ಯಾವುದು ಬಸವಣ್ಣವ್ರ ಕಲ್ಯಾಣ ಇದೆಯಲ್ಲಪ್ಪ ಅದು.
ಅದು ಮಂಟಪ ಅದೆಲ್ಲ ನೀವು ಚೆನ್ನಾಗಾಗುತ್ತೆ. ಅದೆಲ್ಲ ಕೆಲವು ಪ್ಲೇಸ್ ಬಿಜ್ಜಳ ಸಿಂಹಾಸನ ಮೇಲೆ ತೆಗಿತಾರೆ, ಅದು ಅಷ್ಟೇ ಬಿಜ್ಜಳ ಸಿಂಹಾಸನ ಊತೋಗಿದೆ, ಅದು ಕೂಡ ತೆಗಿತಾರೆ ಮೇಲೆ. ಬಸವಣ್ಣ ಅದ್ರ ಕೂತ್ಕೊಂಡ ಮೇಲೆ ಮಾಡ್ಬೋದು ಅದನ್ನ. ಇದು ಹೆಂಗೆ ಹಂಪಿನಲ್ಲಿ ವೀರಹಂತರಾಯರು ಕೃಷ್ಣದೇವರ ಸಿಂಹಾಸನ ತೆಗಿತಾರೋ ಅದು ಕೂಡ ತೆಗಿತಾರೆ, ಬಿಜ್ಜಳ ಸಿಂಹಾಸನ ಕೂಡ ತೀಸಿ ದಾರ್ಬಾಯಿ ಕೂರ್ಚು ಅಂತ ಹೇಳಿದ್ದಾರೆ, ಅದು ಆಗ್ತದೆ. ಕೆಲವು ಪ್ಲೇಸಸ್ ಇದೆ ಅದೆಲ್ಲ ಬರ್ದಿದೆ, ಅದೆಲ್ಲ 100% ತಿರ್ಗ ಮತ್ತೆ ವಾಪಸ್ ಬಂದೇ ಬರ್ತೀವಿ. ಕೆಲವು ಪುಣ್ಯಕ್ಷೇತ್ರಗಳಂತೂ ಗ್ಯಾರಂಟಿ ಆಗ್ತವೆ. ತಿರುಪತಿ ಇರಲ್ಲ, ಅದು ಹೇಳ್ತೀನಿ, ತಿರುಪತಿ ಇರಲ್ಲ, ಅದು ವರಹ ಸ್ವಾಮಿಗೆ ಹ್ಯಾಂಡ್ ಓವರ್ ಆಗುತ್ತೆ. ತಿರುಪತಿ ವೆಂಕಟರಮಣ ಸ್ವಾಮಿ ವಿಗ್ರಹ ಮಾಯ ಆದ್ಮೇಲೆ ಅದು ವರಹ ಅವತಾರ ಗೊತ್ತಲ್ವಾ, ವರಹ ಸ್ವಾಮಿಗೆ ಹ್ಯಾಂಡ್ ಓವರ್ ಆಗುತ್ತೆ, ಅದೆಲ್ಲ ಕಾಡಾಗುತ್ತೆ, ಮತ್ತೆ ಪೂರ್ತಿ ಕಾಡ ಮೃಗಗಳ ನಿವಾಸವಾಗುತ್ತೆ ತಿರುಪತಿ. ಅದು ವೆಂಕಟರಮಣ ಸ್ವಾಮಿ ವಿಗ್ರಹ ಮಾಯ ಆಗಿ ಈ ಕಡೆ ಬಂದ ಮೇಲೆ ಅಷ್ಟೊಂದು ಇರುತ್ತೆ, ತೊಂದ್ರಲ್ಲ. ಈ ವೆಂಕಟರಮಣ ಸ್ವಾಮಿ ವಿಗ್ರಹ ಕಂದಮಲೆ ಸೇರಿದ ಮೇಲೆ ಅದು ವರಹ ಸ್ವಾಮಿಗೆ ಹ್ಯಾಂಡ್ ಓವರ್ ಮಾಡಿ ವಾಪಸ್ ಬರ್ತಾರೆ ಸೇವ್ರು ಇಲ್ಲಿಗೆ, ಇದಕ್ಕೆ ಕಂದಮಲೆ ಬೆಲೆಗೆ. ಈ ತರ ಶ್ರೀಶೈಲ ಹೇಳಿದ್ದೆ ನಿಮ್ಗೆ, 32 ವೀರಾಂತರ ಬಂದ ಮೇಲೆ ಆಮೇಲೆ ಅವರು ವಿಂಧ್ಯ ಪರ್ವಕ್ಕೆ ಶಿಫ್ಟ್ ಆಗ್ತಾರೆ, ನೀವು ವಿಂಧ್ಯ ಪರ್ವಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ, ಆಯ್ತಾ, ಅದು ಮುಗಿದೋಯ್ತಲ್ಲಿ. ಹಿಂಗೆ ಕನಕದುರ್ಗ ದೇವಿಗುಡನು ಇಲ್ಲಿ ಕಂದಮಲೆಗೆ ಬರುತ್ತೆ, ಅವಾಗ ವಿಜಯವಾಡ ಕ್ಲೋಸ್. ಹಂಗೆ ಒಂದೊಂದು ಪ್ಲೇಸ್ಗಳು ಇರುತ್ತೆ, ಕೆಲವು ಪ್ಲೇಸ್ ಇರಲ್ಲ, ಹೋಗ್ಬಿಡ್ತವೆ, ಕೆಲವು ಪ್ಲೇಸ್ ಇರ್ತವೆ ಹಂಗೆ. ಆದ್ರಿಂದ ವೀರಬ್ರಹ್ಮಣ್ಯ ಕಾಲಜ್ಞಾನವನ್ನು ಸುಳ್ಳಂತ ಹೇಳ್ಬೇಡಿ. ಇದನ್ನ ಓದ್ದೋರು, ಇದು ಪ್ರಚಾರ ಮಾಡಿದವರು, ಕೇಳಿದವರು ಪುಣ್ಯವಂತರು, ಪುಣ್ಯಾತ್ಮರು, ಅವರಿಗೆ ಮುಕ್ತಿ ಸಿಗೋದು ಗ್ಯಾರಂಟಿ, ಅದು ಕಾಲಜ್ಞಾನದಲ್ಲಿ ಇದೆ. ಆದ್ರಿಂದ ವೀರಬ್ರಹ್ಮಣ್ಯ ಸ್ವಾಮಿ ಕಾಲಜ್ಞಾನನ ನಂಬಿದವರು, ಕೇಳಿದವರಾಗ್ಲಿ, ಇದು ಪ್ರಚಾರ ಮಾಡಿದವರಾಗ್ಲಿ, ಇದ್ಯಾರು ಮಾಡ್ರು ಅವ್ರಿಗೆ ಒಳ್ಳೆ ಪುಣ್ಯ ಬರುತ್ತೆ, ಅದು ಗ್ಯಾರಂಟಿ. ಇನ್ನು ಭವಿಷ್ಯಮಾಲಕದಲ್ಲಿ ಏನಿದೆ ಅದು ಕೂಡ ಆಗೋಗ್ಬಿಟ್ಟಿದೆ. ಅವರು ಹೇಳಿದಾರೆ ಆಗ್ಲೇ 27 ನಿಮ್ಗೆ ಭಾರಿ ಯುದ್ಧ ಸ್ಟಾರ್ಟ್ ಆಗುತ್ತೆ ಅಂತ. ಯಾರು ಭವಿಷ್ಯಮಾಲಿಕ ಕಾಲಜ್ಞಾನವನ್ನು ಅನೌನ್ಸ್ ಮಾಡೋದು, ಕಾಶಿ ಮಿನಿಸ್ಟರ್ ಅನೌನ್ಸ್ ಮಾಡೋರಲ್ಲ, ಅದ ಪ್ರಕಾರ ನೋಡಿದ್ರು ಭವಿಷ್ಯಮಾಲಿಕನಲ್ಲಿನೂ ಅದನ್ನೇ 27 ಮೇಲೆ ನಿಮಗೆ ಓವರ್ ಆಗಿ ಯುದ್ಧಗಳಾಗ್ಬಿಟ್ಟು ಆಮೇಲೆ 32 ಸುಭಿಕ್ಷವಾಗುತ್ತೆ, ಅವಾಗ ಕಲ್ಕಿ ಅವತಾರ ಬಂತು ರಾಜ್ಯವಾಳುತ್ತೆ ಅಂತ ಅವರು ಅದರಲ್ಲಿ ಹೇಳಿದ್ದಾರೆ. ಬಸವಣ್ಣ ಕಾಲಜ್ಞಾನ ಇದೇನೆ, ನಮ್ಮ ವೀರಬ್ರಹ್ಮಣ್ಯ ಸ್ವಾಮಿ ಕಾಲಜ್ಞಾನ ಇರೋನೆ, ಬರ್ತಿರೋದೇ ವೀರಬ್ರಹ್ಮಣ್ಯ ಸ್ವಾಮಿಗಳು ವೀರ ಭೋಗವಸಂತರಾಯನಾಗಿ ಅವತಾರ ತಾಳ್ತಾರೆ ಇವರು ವೀರಹಂತರಾಯರು, ವೀರಬ್ರಹ್ಮಣ್ಯ ಸ್ವಾಮಿಗಳು. ಆದ್ರಿಂದ ಅಷ್ಟು ಧೈರ್ಯವಾಗಿ ಕಾಲಜ್ಞಾನವನ್ನು ನಾವು ಇದು ಮಾಡಿದ್ದೀವಿ. ಇವತ್ತು ಏನಕ್ಕೆ ಮಾಡಿದ್ವಿ ಅಂದ್ರೆ, ಇದು ಜನಗಳು ಕೆಲವರು ಸುಳ್ಳ ಅಂತ ನಂಬಿಕೆ ಹೋಗ್ತಾ ಇದೆ, ಅದರಿಂದ ನಾವು ಇನ್ನೊಂದ್ಸಲ ಅದು ಆಗಲ್ಲ ನೋಡಿ, ನಡೆಯಕ್ಕೆ ಶುರುವಾಯ್ತು ಅಂತ ನಾವು ಹೇಳಕ್ ಒಂದು ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ಇದು ವೃದ್ಧಂಗಿಲ್ಲ, ನಾವು ಯಾವ್ದನ್ನು ಬಲವಂತಾಗ ಏನು ವೃದ್ಧಂಗಿಲ್ಲ, ಇದ್ರ ಬಗ್ಗೆ ತೋರಿಸ್ತಿದೀವಿ. ಆಯ್ತಪ್ಪ ನಡೀತಾ ಇದೆ ನೋಡ್ಕೊಳ್ಳಿ, ನೋಡ್ತಾ ಇರಿ ಈಗ ನೋಡಿ, ಈಗ ಏನು ನಡೀತಿದೆ ಎಲ್ಲ ನೋಡ್ತಾ ಇರಿ ಅಂತ ಹೇಳ್ತೀವಿ. ಈಗ ಸೂರ್ಯನಿಂದ ಮಹಿಮಲ್ ಪುಟ್ಟೇನು ಅಂತ ಹೇಳಿದ್ರೆ, ಸೂರ್ಯನ ಮಹಿಮಲ್ ಅಂದ್ರೆ ಅದು ಜನಗಳಿಗೆ ಏನು ಮಹಿಮ ಮಂತ್ರ ಅಂತ ಅಲ್ಲ. ಈಗ ಸೋಲಾರ್ ಪ್ಲೇಟ್ಸ್ ಅದು ಹಾಕೊಂಡು ನಾವು ಎಷ್ಟೋ ಅದರಿಂದ ಫ್ಯಾಕ್ಟ್ರಿಗಳು ಎಲ್ಲ ಅದು ಇನ್ನೂ ಜಾಸ್ತಿ ಆಗೋದು ಮುಂದಕ್ಕೆ. ಕರೆಂಟ್ ಪ್ರಾಬ್ಲಮ್ ಆಗಿ ಪೆಟ್ರೋಲ್ ಡೀಸೆಲ್ ಆಗಾಗ ಈ ಸೋಲಾರ್ ಬರ್ಬೋದು, ಇನ್ನೂ ಜಾಸ್ತಿ ಆಗಿ ಮನೆಗಳ ಮೇಲೆ ಹಾಕ್ತೀವಿ ಸೋಲಾರು ಕರೆಂಟ್ಗೋಸ್ಕರ. ಇಲ್ಲಿ ಗಾಡಿ ಮೇಲೆ ಹಾಕೊಂಡೋದ್ರು ಹೇಳಕ್ಕಾಗಲ್ಲ, ನಾವು ಫೋರ್ ಮೇಲೆ ಫಿಕ್ಸ್ ಮಾಡ್ಕೊಂಡು ಅದನ್ನು ಕಂಡು ಹಿಡಿತಾರೆ ಗೊತ್ತಿಲ್ಲ ಮುಂದಕ್ಕೆ. ಈಗ ಎಲೆಕ್ಟ್ರಿಕ್ ಇದ್ರಲ್ಲವರು. ಆದ್ರಿಂದ ಪ್ರತಿಯೊಂದು ನಡೀತೆ ಅಂತೂ ಇರೋದೆಲ್ಲೇ ಇಲ್ವೇ ಇಲ್ಲ, ಪ್ರತಿಯೊಂದು ನಡೆಯುತ್ತೆ ಆರಾಮಾಗಿ. ವೀರಬ್ರಹ್ಮಣ್ಯ ಸ್ವಾಮಿ ಕಾಲಜ್ಞಾನವನ್ನು ನಾನು ಇವತ್ತು ಮಾಡಿದ್ದೀನಿ. ಯಾಕಂದ್ರೆ ಏನು ತಪ್ಪುಗಳಿದ್ರೆ ಕ್ಷಮಿಸ್ಬಿಡಿ, ಏನಂದ್ರೆ ರಿಯಲ್ ಆಗಿ ಮಾತಾಡ್ತೀವಿ, ಯಾವ್ದನ್ನಾಗಲಿ ನಾವು ಡೂಪ್ಲಿಕೇಟ್ ಮಾತಾಡಂಗಿಲ್ಲ. ಅದನ್ನ ವೀರಬ್ರಹ್ಮಣ್ಯ ಸ್ವಾಮಿ ಕಾಲಜ್ಞಾನ ಸುಳ್ಳ ಚಾನ್ಸ್ ಇಲ್ಲ. ಅವ್ರು ಬರೆದಿರೋ ಪ್ರತಿ ವಾಕ್ಯನೂ ನಿಜ ಅಂತ ಆಗುತ್ತೆ. 100% ಸತ್ಯವಾದ ಮಾತುಗಳು. ಕಾಲಜ್ಞಾನ ಸುಳ್ಳಾದ್ರೆ ದೇವರಿಲ್ಲ ಅಂತ ನಾವು ಹೇಳ್ಬೋದು. ನಾವು ಕಾಲಜ್ಞಾನ ನಡೆಯೋದು ಸುಳ್ಳಾದ್ರೆ ದೇವರಿಲ್ಲ ಅಂತ ನಾವು ಹೇಳ್ಬೋದು ನಾವು ಅದಕ್ಕೆ. ಯಾಕೆಂದ್ರೆ ಅಷ್ಟು ಪಕ್ಕ ಕಾಲಜ್ಞಾನ, ಅದಕ್ಕೆ ಇವಾಗ ನಡೀತಿದೆ ಅಲ್ಲಿ ಪ್ರತಿಯೊಂದನು. ವೀರಬ್ರಹ್ಮಣ್ಯ ಕಾಲಜ್ಞಾನ ಅಷ್ಟೊಂದು ಯಾರು ಬರ್ದಿಲ್ಲ, ಅವ್ರು ಬರ್ದವ್ರೆ. ಆ ಕಾಲ ಕಟ್ಟುಗಳು ಏನ್ ಮಾಡೋದು, ಒಳಗಿಟ್ಕೊಂಡಿದ್ದಾರೆ, ಯಾರು ಕೊಡಲ್ಲ ಹೊರಗಡೆಗೆ. ಏನಾದ್ರು ನೋಡೋಣ ಅಂದ್ರೆ ಏನ್ ಮಾಡೋದು, ಏನ್ ಮಾಡಕ್ಕಾಗಲ್ಲ, ನಮ್ಮ ಕೈಲಿ ನಿಸ್ಸಹಾಯಕರು ನಾವು. ಅಲ್ವ ಕೇಳೋದು ತೋರಿಸೋದು ಕಷ್ಟ, ಹಂಗಾಗಿದೆ ಈಗ ಹೇಳಿ ಬಂತು ಈ ತರ ಅಂತ ಆಗ್ಬಿಟ್ಟು. ಅದರಿಂದ ಕಾಲದಲ್ಲಿ ಪಕ್ಕ ಅವರು ಸ್ವಲ್ಪ ತಲೆ ಓಡಿಸಿ ಕೊಟ್ರೆ ಎಲ್ಲಾರ್ಗು ಅದು ಓದೋರು ಕೊಟ್ಬಿಟ್ರೆ ಸ್ವಲ್ಪ ಇನ್ನೂ ವಿಷಯಗಳು ತಿಳ್ಕೊಬೋದು. ಬಟ್ ಅವರು ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣಿಸುತ್ತೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಆದ್ರಿಂದ ಕಾಲಜ್ಞಾನ ಒಂದು ಅಲ್ಲಿ ಇಲ್ಲ, ಇಲ್ಲಿ ನಮ್ಗೆ ನಿಜವಾದ ಕಾಲಜ್ಞಾನ ನಡೀತಾ ಇದೆ. ಈಗ ಪ್ರಪಂಚದಲ್ಲಿ ನಡೆದ ಕಾಲ ನಡೀತಾ ಇದೆ. ಎಷ್ಟು ಜನ ಕಾಯಿಲೆ ಹೇಳಿ, ಕಾಯಿಲೆ ಎಲ್ಲ ನರಿನಲ್ಲಿ ಸಚ್ಚ ದಿನವೂ ಮಾತ್ರ ತಿಂತೀರಿ, ದಿನ ಮಾತ್ರ ತಿಂದ ಇಲ್ಲಲ್ವಪ್ಪ, ಎಲ್ಲಾರು ಮಾತ್ರ ತಿಂತೀವಿ, ನಾವು ಕೂಡ ತಿಂತೇವೆ ಮಾತ್ರಲ್ಲ, ಯಾರು ಇದ್ರಲ್ಲಿ ಇಲ್ಲ, ಎಕ್ಸಾಮ್ಷನ್ ಇಲ್ಲ. ಆದ್ರಿಂದಾನೆ ದೇವ್ರು ಜಲ್ದಿ ಬಂದ್ರೆ ಇವೆಲ್ಲ ಹೋಗ್ಬಿಡ್ತದೆ. ಈ ಗಲೀಜ್ ಹೋದಾಗ ನಮ್ಗೆ ಆರೋಗ್ಯ ಬರ್ತದೆ, ನಮ್ಗೆ ಯಾವ್ದು ಬೇಕಾಗಿಲ್ಲ. ಅವಾಗ ನೆಮ್ಮದಿಯಿಂದ ಸಾಯೋ ಟೈಮ್ವರೆಗೂ ನೆಮ್ಮದಿಯಿಂದ ಇರ್ತೀವಿ, ಯಾಕೆ ಕಾಯಿಲೆ ಇಲ್ಲದೆ ತಿಂದ್ಕೊಂಡಿರ್ಬೇಕು. ಇದು ಲೇಟ್ ಆದಂಗೆಲ್ಲ ಆಗುತ್ತೇಳಿ ಇನ್ನೂ ಜಾಸ್ತಿ ನಮ್ಗೆ ಟೆನ್ಷನ್ ಜಾಸ್ತಿ, ಕಾಯಿಲೆ ಜಾಸ್ತಿ ಎಲ್ಲ ಬಂದ್ಬಿಟ್ಟು ವಿಪರೀತವಾದ ಪ್ರಾಬ್ಲಮ್ಸ್ ಇವಾಗ ಶುರುವಾಗಿದೆ. ಇನ್ನೂ ಶುರುವಾಗುತ್ತೆ. ಈಗ ಅದನ್ನ ತಡ್ಕೋಬೇಕಂದ್ರೆ ನಾವು ಒಳ್ಳೆಯವ್ರ ಮಾತು ಕೇಳ್ಕೊಂಡು
ಮಿತಿವ್ಯಯ ಮಾಡಿ ಕಷ್ಟ ಒಳ್ಳೇದ್ ತಾನೆ ಅದು ಮಿತಿವ್ಯಯ ಮಾಡೋದು. ಎಷ್ಟು ನೋಡು, ಒಂದು 1000 10,000 ಬಂದ್ರೆ ಒಂದು 3,000 ಖರ್ಚು 5,000 ಖರ್ಚು ಮಾಡು. 5,000 ಸೇವ್ ಮಾಡ್ಬಿಟ್ರೆ ನಮ್ಗೆ ಮುಂದಕ್ಕೆ ಫ್ಯೂಚರ್ ಬೇಕಲ್ಲ. ಅದ ನಮ್ಗೇನು ಕಾಯಿಲೆ ಬಂದು ಕಷ್ಟ ಯಾರು ಕೊಡ್ತಾರೆ ದುಡ್ಡು? ಯಾರು ಕೊಡಲ್ಲ. ಅದನ್ನ ಸೇವ್ ಮಾಡ್ಕೊಂಡು ಇಟ್ಕೊಳ್ಳೋದು ಒಳ್ಳೇದದು. ಒಳ್ಳೆಯವ್ರ ಮಾತು ಹೇಳಿದಾರೆ ಅದನ್ನ. ನಾವು ಕರೆಕ್ಟಾಗಿ ಅದು ಸೇವ್ ಮಾಡ್ಬೇಕು. ನಾವು ಪ್ರತಿಯೊಂದು ಒಂದೊಂದು ಹನಿಗುಡಿ ಹೆಂಗೆ ನೀರು ಸೇವ್ ಮಾಡಿದ್ರೆ ನಮಗೆ ಹೆಂಗಾಗುತ್ತೋ ಒಂದು ಡ್ಯಾಮ್ಗೆ, ಅದೇ ಥರ ಈ ದುಡ್ಡನ್ನು ಸೇವ್ ಮಾಡ್ಕೋಬೇಕು ಈ ಪರಿಸ್ಥಿತಿಯಲ್ಲಿ. ದುಡ್ಡೇ ದೊಡ್ಡಪ್ಪ ಅದು ಹೇಳೋರು ಪ್ರತ್ತಲ್ಲಿ. ಕಾಲಜ್ಞಾನದಲ್ಲಿ ನಾನು ಬರೋಕ್ ಮುಂಚೆ ಡಬ್ಬೇ ಪ್ರಧಾನಮಯ್ಯೇನು ಅಂತ ಹೇಳಿದ್ರೆ, ಡಬ್ಬು ಅಂದ್ರೆ ದುಡ್ಡು, ದುಡ್ಡೇ ಪ್ರಧಾನವಾಗುತ್ತೆ. ಮನುಷ್ಯ ಬೇಡ, ಒಳ್ಳೆತನ ಬೇಡ, ನೀ ಯಾತು ಬೇಡ, ನಾನು ದುಡ್ಡು ಬೇಕಷ್ಟೇ. ಯಾವನ ಸಾಯಿನ ಲೆಕ್ಕಕ್ಕೆ ಜನ ಇರ್ತಾರೆ ಅಂತ ಹೇಳಿದೆ ಕಾಲಜ್ಞಾನದಲ್ಲಿ. ಅದೇ ಥರ ಈಗ ನಡ್ಕೊಂಡು ಹೋಗ್ತಾ ಇದೆ ಅದು ಆ ಥರದ್ದು. ಅದನ್ನ ಸ್ವಲ್ಪ ನಾವು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೇದು. ಆ ದುಡ್ಡಿನ ಮೇಲೆ ಈ ಮನುಷ್ಯನ ಕಳ್ಕೋಬಾರ್ದು. ಎಲ್ಲರೂ ಬೇಕಾಗುತ್ತೆ. ಪ್ರತಿಯೊಬ್ಬರಿಗೊಬ್ಬರು ಸಪೋರ್ಟ್ ಕೊಡ್ಬೇಕು ನಾವು. ಪ್ರತಿಯೊಬ್ಬರು ಎಲ್ಲ ಜಾತಿ ಅಂತ ಏನಲ್ಲ, ಎಲ್ಲ ಜಾತಿಯವರು ಒಂದ್ಕೊಂದು ಸಪೋರ್ಟ್ ಕೊಡ್ತಂತ ಹೋಗ್ತಾ ಇರ್ಬೇಕು. ನಾವು ಜೀವನ ನಡೆಸಬೇಕು. ನಾವು ಅವ್ರ ಮೇಲೆ ಜಿಡ್ಡು ಇವ್ರ ಮೇಲೆ ಜಿಡ್ಡು ಇಟ್ಕೊಂಡ್ರೆ ವೇಸ್ಟ್, ಎಲ್ಲ ಸ್ಪ್ಯಾಲ್ ಆಗ್ಬಿಡ್ತೀವಿ. ಆರು ಮೊತ್ತ ಮೂಲ ಒಕ್ಕಟ್ಟ ಏನು ಅಂದರು ಒಕ್ಕಟೆ ಅಂತ ಬ್ರಹ್ಮೇಂದ್ರ ಸ್ವಾಮಿಗಳು ಅವತ್ತೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನ. ಯಾಕೆ ಈ ಸಿದ್ದಯ್ಯ ಅವ್ರ ಶಿಷ್ಯನೇ ಯಾರು ಹೇಳಿ? ದೂದಕ ಸಿದ್ದಯ್ಯ ಅಂದ್ರೆ ಮುಸ್ಲಿಂ ಮೊಘಲರ ಮುಸ್ಲಿಂ ಹುಡುಗನೇ ನಮ್ಗೆ ಸಿದ್ದಯ್ಯ ಅಂತ. ಅವರೇ ತಾನೇ ಬ್ರಹ್ಮೇಂದ್ರ ಸ್ವಾಮಿ ಪರಮ ಶಿಷ್ಯರು ನೋಡಿ. ಅವಾಗಲೇ ನಿಮ್ಗೆ ಜಾತಿನಿಂದ ಬಂದು ಆಗ್ಲೂ ಕಂಪ್ಲೇಂಟ್ ಕೊಟ್ಟರು. ಅವ್ರ ಮಾವ ಕಡಪನವ್ಗೆ ಆದರೂ ಅಲ್ಲಿ ಹೋಗ್ಬಿಟ್ಟು ನಿದರ್ಶನ ತೋರಿಸ್ಬಿಟ್ರು. ಸಿದ್ದಯ್ಯನವ್ರು ತೋರಿಸ್ಬಿಟ್ರು. ಏನ್ ಹೇಳಿ ತೋರಿಸಿದ್ದು? ನಾವು ಬಂದ್ಬಿಟ್ಟು ನೀನು ಎಷ್ಟು ಹೇಳ್ತಿಲ್ಲ ಗುರುಗಳಿಗೆ, ನಾನು ನಮಸ್ಕಾರ ಮಾಡಿಲ್ಲ ನೀ ಅಂತ ಕಂಪ್ಲೇಂಟ್ ಕೊಡ್ತೇನೆ. ನಮಸ್ಕಾರ ಮಾಡಿದ್ರೆ, ನಮಸ್ಕಾರ ತಗೊಂಡ್ರೆ, ನಾನು ನಮಸ್ಕಾರ ನಿಮ್ಗೆ ಕೊಟ್ರೆ ನಿಮ್ಗೆ ಕೆಪಾಸಿಟಿ ಇಲ್ಲ ತಡ್ಕೊಳಕ್ಕೆ ಅಂತ ಹೇಳಿದ್ರು. ಅಷ್ಟು ಜೋರ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಗುಂಡು ತರಿಸಿದ್ರು. ಆ ನಮಸ್ಕಾರ ಮಾಡಿ ಗುಂಡು ನಮಸ್ಕಾರ ಮಾಡಿದ ತಕ್ಷಣ ಗುಂಡು ಪೀಸ್ ಆಯ್ತು. ಆ ಥರ ಅವತ್ತು ನಿರಸನ ಕೊಟ್ಟಾರೆ ಗುರುಗಳು, ವೀರಭದ್ರ ಸ್ವಾಮಿಗಳು. ಎಲ್ಲಾರು ಒಂದೇ, ಏನಕ್ಕೆ ನೀವು ಒದ್ದಾಡ್ತೀರ ನನ್ನ ಜಾತಿ ಅಂತ ಒದ್ದಾಡ್ತಾ ಅವಾಗಲೂ ಹೇಳಿದಾರೆ ಪೂರ್ತಿಯಾಗಿ ವೀರಭದ್ರ ಸ್ವಾಮಿಗಳು. ಅದನ್ನ ಒಂದು ಕಲಿಸಿದ್ದಾರೆ. ಯಾಕೆಂದ್ರೆ ಕಿತ್ತಾಡಬೇಡಿ, ಎಲ್ಲರೂ ಒಂದೇ ಸಮಾನ, ನಿಮ್ಮ ಧರ್ಮ ನಮ್ಮ ಧರ್ಮ ಕಿತ್ತಾಡ್ಕೋಬಾರ್ದು. ಅವರು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಶಿರ್ಡಿ ಸಾಯಿಬಾಬಾರು ಅಷ್ಟೊತ್ತು ಹೇಳಿದ್ ನಿಮ್ಗೆ. ಅವ್ರನ್ನೂ ಅಷ್ಟೇ ಕೆಲವರು ಬೈಕೊಂತಾರೆ, ಕೆಲವರು ಒಪ್ಕೊಂತಾರೆ. ಶಿರ್ಡಿ ಸಾಯಿಬಾಬಾಗಳನ್ನು ದತ್ತಾತ್ರೇಯ ಅವತಾರ. ಅದು ಏನ್ ಹೇಳೋದು ನಾವು? ದತ್ತಾತ್ರೇಯ 11ನೇ ಅವತಾರನೇ ಶಿರ್ಡಿ ಸಾಯಿಬಾಬಾ. ಅದಕ್ಕೆ ಮುಂಚೆದು ಅಕ್ಕಲ್ಕೋಟ್ ಮಹಾರಾಜ್. ಈಗೀಗ ಬರ್ತಾ ಇದ್ದ ಬಾಬಾ ಅವ್ರನ್ನೆಲ್ಲ ಕೆಟ್ಟಾಗಿ ಬೈತಾರೆ ಶಿರ್ಡಿ ಸಾಯಿಬಾಬಾನ. ಆಯ್ತಾ? ಯಾಕೆ ಬೈತಾರೆ? ಅರ್ಥನೇ ಇಲ್ಲ ಅದಕ್ಕೆ ಬೈಯೋದಕ್ಕೆ. ಅದಕ್ಕೆ ಶಿರ್ಡಿ ಸಾಯಿಬಾಬಾರು ಮಿರಾಕಲ್. ಎಲ್ಲರಿಗೂ ಫಸ್ಟ್ ಶಿರ್ಡಿ ಸಾಯಿಬಾಬಾರು ನಮ್ಗೆ ತೋರಿಸೋದ್ರಲ್ಲಿ ನಂಬಿದ್ರೆ, ಅವ್ರನ್ನ ಮನಸ್ಫೂರ್ತಿಯಾಗಿ ನಂಬಿಡಿ ಶಿರ್ಡಿ ಸಾಯಿಬಾಬಾವ್ರನ್ನ, ಫಾಸ್ಟ್ ಆಗಿ ಮಿರಾಕಲ್ ತೋರಿಸ್ತಾರೆ ನಮ್ಗೆ. ಯಾಕಂದ್ರೆ ನಾನು ನಿಜ ಜೀವನದಲ್ಲಿ ನಡೆದಿದ್ದು ಶಿರ್ಡಿ ಸಾಯಿಬಾಬಾದು. ಅಷ್ಟೊಂದು ನಾನು ಪ್ರಾಬ್ಲಮ್ ಆಗಿರುವಾಗ ಮೈಯೆಲ್ಲ ಕಂಪ್ಲೀಟ್ ಒಂಥರ ಅಲರ್ಜಿ ತರ ಗುಳ್ಳೆಗಳಾಗ್ಬಿಟ್ಟಿತ್ತು. ಎಷ್ಟು ಮೆಡಿಸಿನ್ ತಿಂದ್ರು ಹೋಗಿಲ್ಲ ಆ ಗುಳ್ಳೆಗಳು. ಏನ್ ಮಾಡೋದು ಟೈಮ್ನಲ್ಲಿ ಗೊತ್ತಿಲ್ಲ ನನಗೆ. ಅವಸ್ಥೆ ಪಟ್ಟಿದೆ ಅಂದ್ರೆ ಕಡೆಯಾಗ ಶಿರ್ಡಿ ಸಾಯಿಬಾಬಾವ್ರನ್ನ ಏನಪ್ಪಾ ನೀನ್ ನಂಬ್ಕೊಂಡಿದ್ದೀನಿ, ಇಷ್ಟೊಂದು ಅವಸ್ಥೆ ಕೊಡಬೇಕಾ ಅಂತ ನನಗೆ ಒಂದು ರಾತ್ರಿ ಬಾಧೆ ಪಟ್ಟರು. ನನ್ನ ಕನಸಲ್ಲಿ ಮಲ್ಕೊಂಡ್ಬಿಟ್ಟೆ. ಕನಸಲ್ಲಿ ಬಂದರು ಶಿರ್ಡಿ ಸಾಯಿಬಾಬಾ. ಅವರು ಬಂದಿದ್ದಾರೆ, ಮುಂದೆ ಯಜ್ಞ ಮಾಡ್ತಾ ಇದ್ದಾರೆ, ಅಗ್ನಿಕೊಂಡದಲ್ಲಿದೆ. ಬಾಬಾ ಏನ್ ಬಾಬಾ ಅಂತ ಹೇಳ್ತಿದ್ದೆ ನಾನು. ಯಜ್ಞಕೊಂಡದಲ್ಲಿ ಹಂಗೆ ಬಂದ್ರು ಶಿರ್ಡಿ ಸಾಯಿಬಾಬಾ. ಏನು ರೂಪ ನಮ್ಗೆ ಇದೆಯೋ ಈಗ, ಆ ರೂಪ ಬಂದು ಏಮಿ ರಾಣಿ ಕಷ್ಟಮು ಅಂತ ಹೇಳಿ ತೆಲುಗಿನಲ್ಲಿ ಮಾತಾಡಿದ್ರು. ಅವರು ಕನ್ನಡ ತೆಲುಗಿನಲ್ಲಿ ಮಾತಾಡಿದ್ರು. ఏమి చెప్పు ಅಂತ ಹೇಳಿದ್ರು. చూడు బాబా నా అవస్థ చూడు ఎట్లయిపోయింది ఒళ్ళంతాను, ఎప్పుడు నేను ఇలా ఏ దీనికంటే దానికి ఎందుకు భయపడతావు, పోయి నిడిచిపెట్టు, ఏం చేయొద్దు, దానికంత చేయాల్సి బాధపడతావు ಅಂತ ಹೇಳಿದ್ರು. ఇంకేం చెప్పు, నాకు ఎంతో జనం చూడాలి నేను అని చెప్తా. అలాగా బాబా నేను కష్టాలు చాలా ఉన్నాను, నేను తట్టుకోలేని పరిస్థితి, నాకు కొంచెము అన్ని తర మాకు కావాలప్పా, నాకు ఒక సొంత మిల్లు, మేము ಅಂಗಡಿ కావాలా, మేమంతా బాడిగలు వాళ్ళ కింద పని చేస్తున్నాం, మేము ಯಾರಿಗೆಲ್ಲ ಕೆಲಸ ಮಾಡ್ತಿದ್ದೀವಿ ಎಲ್ಲ ಹೇಳಕ್ಕೆ, ಅದು ಕೂಡ అయిపోతుంది పోరా, ಯಾರ ಭಯಪಡ್ತಾನು ಅಂತ ಇದೇ ರಿಯಲ್ ಆಗಿ ಕನಸಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ ಮಾತು ಸತ್ಯ. ಹೇಳಿದ 15 ದಿವಸಕ್ಕೇನೆ ನನ್ನ ಮೈನಲ್ಲಿರೋ ಕಂಪ್ಲೀಟ್ ಕಾಯಿಲೆ ಪೂರ್ತಿ ವಾಸಿ ಆಗ್ಬಿಡ್ತು. ಯಾಕೆ ನಂಬಾರ್ದು ಹೇಳಿ? ದೇವ್ರಿಲ್ಲ ಆದ ಕಾರಣಕ್ಕೆ ಯಾಕೆ ನಂಬ ಶಿರ್ಡಿ ಸಾಹೇಬ್ ಇದ್ದಾರೆ. ಆಮೇಲೆ ನನಗೆ ಏನ್ ಬೇಕು ಅದೆಲ್ಲ ಕೊಟ್ಟರು. ಈಗ ಚೆನ್ನಾಗಿದ್ದೀನಿ, ನಾನು ಯಾವ ಪ್ರಾಬ್ಲಮ್ ಇಲ್ಲದೆ ಸ್ವಂತ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದ್ದೀನಿ. ಯಾವ ತೊಂದರೆ ಇಲ್ಲಿ ಶಿರ್ಡಿ ಸಾಹೇಬ್ ಅವರು ಎಷ್ಟೋ ಮಿರಾಕಲ್ ಮಾಡಿದ್ರು ನಮ್ಗೆ. ಆ ತರ ದೇವರು ಮಿರಾಕಲ್ ಇರ್ತತೆ, ದೇವ್ರು ಇಲ್ಲ ಅಂತ ಹೇಳೋದು ತಪ್ಪದು. ಶಿರ್ಡಿ ಸಾಹೇಬ್ ಅವರು ಅಷ್ಟೇ ಒಳ್ಳೆ ಗುರುಗಳು. ಅವರು ಅಷ್ಟು ನಂಬಿದ್ರೆ ಏನ್ ಬೇಕಾ ಮಾಡ್ತಾರೆ. ನಂಬಿಕೆ ಅವ್ರಿಗೆ ಮೇನ್ ನಂಬಿಕೆ. ನಾನು ನಂಬು, ನಾನು ನೀನ್ ನೋಡ್ತೀನಿ, ನೀನ್ ನನ್ನ ನೋಡ್ತೀನಿ, ನಾನು ನಿನ್ ನೋಡ್ತೀನಿ ಅಂತಾರೆ. ಅದು ಇರೋದು. ಯಾವ ದೇವರಾದ್ರೂ ಅಷ್ಟೇ. ನಾನು ಭಕ್ತಿಯಿಂದ ಹೋಗಿ ಕೇಳಿದ್ರೆ ನಾನು ನಿಂಗೇನ್ ಬೇಕೋ ಮಾಡ್ಕೊಡ್ತೀನಿ, ಒಳ್ಳೆ ಕೆಲ್ಸಗಳಿಗೆ, ಕೆಟ್ಟ ಕೆಲ್ಸಕ್ಕಲ್ಲ. ಮತ್ತೆ ಇದು ದೇವರ ಒಂದು ಇದೆ. ಯಾಕೆ ಹೇಳಿದ್ರೆ ಆಗುತ್ತಾರೆ ಹೇಳಿದ್ರು,
ಈಗ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಏನಿದೆ ಹೇಳಿ, ಭಗವದ್ಗೀತೆ ಅದನ್ನೇ ಹೇಳಿರೋದು. ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಆವಾಗ ನಾನು ಅವತಾರ ಹೆಂಗ್ ಬೇಕಂದ್ರೆ ನಾನು ಅವತಾರ ತಾಳ್ತೀನಿ ಅಂತೇಳಿ, ಎನಿ ಟೈಮ್ ಅವತಾರ ತಾಳ್ತೀನಿ ಅಂತ ಹೇಳಿದ್ದಾರೆ. ಆಯ್ತಾ? ಅದೇ ತರ ಈಗ ವೀರಬ್ರಹ್ಮ ಸ್ವಾಮಿಗಳ ಅವತಾರ ತಾಳಿದ್ದಾರೆ, ನಮ್ಗೆ ಕಾಣಿಸಿಲ್ಲ, ಕಾಣಿಸ್ತಾರೆ. ವೇಟ್ ಮಾಡಬೇಕು. ಇನ್ನೊಂದು 3-4 ಆಯ್ತನೇ ಹತ್ರ ಬಂತು. 27 ಆಯ್ತು, 6 ತಿಂಗಳ 27. ಇನ್ನು 4 ವರ್ಷದಲ್ಲಿ ಎಲ್ಲ ಮುಗಿಸ್ಬೇಕು ದೇವ್ರು. ಈ ಕಾಲಜ್ಞಾನದ ಬುಕ್ ಪ್ರಕಾರ ಇನ್ನು 4 ವರ್ಷದಲ್ಲಿ ಎಲ್ಲ ಮುಗಿಸ್ಬೇಕು. ಅದು 30 ಅಡಿಗೆಲ್ಲ ಸ್ವಚ್ಛವಾಗ್ಬೇಕು, ಪೂರ್ತಿ ಹೊರಗೆ ಧರ್ಮ ಸಂಸ್ಥಾನ ಆಗ್ಬೇಕು. ಎಲ್ಲ ಸ್ವಚ್ಛ ಗಾಳಿ, ಸ್ವಚ್ಛ ನೀರು ಎಲ್ಲ ಕಂಪ್ಲೀಟ್ ಆಗ್ಬೇಕು. ಆಗಲೇ ನಮ್ಗೆಲ್ಲಾನು ಸರಿ ಹೋಗುತ್ತೆ. ಆಯ್ತಾ? ಇಷ್ಟು ಮಾತ್ರ ಹೇಳಿದ್ದೆ ನಾನು ಇವತ್ತು ವೀರಬ್ರಹ್ಮ ಸ್ವಾಮಿ ಬಗ್ಗೆ. ಯಾಕಂದ್ರೆ ತಿರ್ಗಾ ಯಾಕಪ್ಪ ಮಾಡಿದ್ರು, ಕೆಲವರು ಬೇಜಾರು, ಕೆಲವರು ಖುಷಿ ಪಡ್ತಾರೆ, ಬನ್ನಿ ಸಾರ್ ಯಾಕೆ ಮಾಡಲಿಲ್ಲ ಕಾಲಜ್ಞಾನ ಅಂತ. ಇಲ್ಲಪ್ಪ ಎಲ್ಲ ಹೇಳಿದ್ದೇನೆ, ಇನ್ನು ಹೇಳೋದೇನಿಲ್ಲ, ತಟ್ಟಿರೋರು ವೆಯ್ಟ್ ಮಾಡ್ಬೇಕು ನಾವು ಅಂತ ಹೇಳಿದ್. ಕೆಲವರು ಬೇಜಾರು ಮಾಡ್ಕೋಬಹುದು, ತಿರ್ಗಾ ಬಂದ್ರೆ ಇವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ತಪ್ಪು ತಿಳ್ಕೊಬೇಡಿ, ಒಂದು ನಿದರ್ಶನ ಬಂದಿದೆಯಲ್ಲ, ಈಗ ನಡೀತಿರೋ ಸಿಚುವೇಶನ್ಗೋಸ್ಕರ ನಾನು ಇವತ್ತು ಕಾಲಜ್ಞಾನವನ್ನು ಮತ್ತೆ ರಿಪೀಟ್ ಮಾಡಿದ್ದೀನಿ. ಆಯ್ತಾ? ಇದೆಲ್ಲ ತಪ್ಪುಗಳು ಕ್ಷಮಿಸ್ಬೇಕು. ನಿಮ್ಗೆ ಮನಸ್ಸು ನೋವಾಗಿದ್ರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ರಿಯಲ್ ತೋರಿಸ್ತಾ ಇದ್ದೇನೆ. ಈಗ ನೋಡಿ, ಕಾಲಜ್ಞಾನ ಏನ್ ಹೇಳಿದ್ರೆ ಅದಾಗಿದೆ ಈಗ. ಆದ್ರಿಂದ ನಡೀತದೆ ಮುಂದಕ್ಕೆ ಎಲ್ಲ ನಡೆಯೋದು ಕಾಲಜ್ಞಾನದಾನೆ. ಏನ್ ನಡೆಸ ಕಾಲಜ್ಞಾನ ನಡೆಯೋದಿಲ್ಲ. ನಾವು ಪ್ರಪಂಚ ಪೂರ್ತಿ ಕಾಲಜ್ಞಾನ ಕೈನಲ್ಲಿದೆ ಈಗ ಪೂರ್ತಿಯಾಗಿ. ಈ ಕಾಲಜ್ಞಾನದಿಂದ ನಡೆಸ್ತಾ ಇದೆ ಪ್ರಪಂಚವನ್ನ, ನಮ್ಮನ್ನ ಎಲ್ಲಾನು. ಅದಕ್ಕೋಸ್ಕರ ಕಾಲಜ್ಞಾನ ನಂಬ್ಕೊಳ್ಳಿ. ಮುಂದೆ ಯಾಗಿರ್ಬೇಕು, ನೀಟಾಗಿರಿ, ತುಂಬಾ ವಿಚಿತ್ರವಾಗಿ ಹೋಗಬೇಡಿ. ಆಯ್ತಾ? ನಮ್ದೇನೋ ನಾವು ನೋಡ್ಕೊಳ್ಬೇಕು, ಸಂತೋಷವಾಗಿರ್ಬೇಕು, ಮಿತವ್ಯಯ ಮಾಡ್ಕೋಬೇಕು, ಒಳ್ಳೇದು ಎಲ್ಲಾರು ಒಳ್ಳೇದು ಬಯಸ್ಬೇಕು, ಎಲ್ಲಾರು ಒಳ್ಳೇದು ಬಯಸ್ಬೇಕು, ಒಳ್ಳೇದು ಕೆಲಸ ಮಾಡಿ, ಕೆಟ್ಟದ್ದು ಮಾಡಕ್ ಹೋಗ್ಬೇಡಿ. ಕೆಟ್ಟ ಮಾತ್ರ ರಿವರ್ಸಬಲ್ ಕಂಪಲ್ಸರಿ ಆಗುತ್ತೆ. ಅದು ಕಟ್ಟಿಡ ಬುತ್ತಿ. ತಿಮ್ಮ ಸಾಯ್ ಅಂದ್ರೆ ಬೊಮ್ಮ ಸಾಯ್ತಂತೆ. ಹಂಗೆ ಒಬ್ಬರನ್ನ ಕೆಡಕ್ ಮಾಡ್ಬೇಕು ಅಂದ್ರೆ ನಿನಗೆ ಕೆಡಕ್ ಅಲ್ಲಿ ತೋರಿಸ್ತಂತೆ ದೇವ್ರು. ನನ್ನ ಅದು ಕೂಡ ಆಗಿದೆ, ಅದು ಹೇಳಲ್ಲ ನಾನು ಸದ್ಯಕ್ಕೆ. ನನ್ನ ಜೀವಿತದಲ್ಲಿ ಅಷ್ಟೇ, ನನ್ನ ತುಳಿಯೋಕೆ ಎಷ್ಟು ಜನ ಪ್ರಯತ್ನ ಮಾಡಿದ್ದಾರೆ, ಬಟ್ ಅವರೆಲ್ಲ ನಂಗೆ ಮಟಾಶು. ಈಗ ನಾನು ಆ ದೇವ್ರ ದಯಿಂದ ಹೆಂಗೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಅದಕ್ಕಿಂತ ದೇವ್ರ ನಂಬಿ ಒಳ್ಳೇದಕ್ಕೋಸ್ಕರ ಕಷ್ಟಪಡ್ರೆ ಎಷ್ಟೇ ಜನ ಕೆಟ್ಟವ್ರು ಬಂದ್ರು ಆಗೋ ಚಾನ್ಸ್ ಇಲ್ಲ. ಆಯ್ತಾ? ನಮ್ಮ ಹೆಂಗ್ ಕಾಪಾಡ್ಬೇಕು ಹಂಗೆ ಕಾಪಾಡ್ತಾರೆ. ದಯವಿಟ್ಟು ಈಗ ಸ್ವಲ್ಪ ಶಾಂತವಾಗಿ ಸ್ವಲ್ಪ ಆಲೋಚನೆ ಮಾಡಿ ಪ್ರತಿಯೊಂದು ನಡ್ಕೊಂಡೋಗಿ. ಮೋದಿಯವರು ಹೇಳಿದ್ರು ಕರೆಕ್ಟ್ ಆಗಿದೆ. ಎಲ್ಲ ಕಮಿಟ್ಮೆಂಟ್ ಕಮ್ಮಿ ಮಾಡ್ಕೊಳ್ಳಿ, ಸ್ವಲ್ಪ ನೀಟಾಗಿ ಎಷ್ಟು ಸೇವ್ ಮಾಡೋದು. ಯಾಕಂದ್ರೆ ಮುಂದೆ ಫ್ಯೂಚರ್ ಗೊತ್ತಿಲ್ಲ ಎಷ್ಟಾಗುತ್ತೆ. ಅವ್ರಿಗೆ ಹೇಳ್ತಿದಾರೆ ಇಲ್ಲಿ ಪೆಟ್ರೋಲು ನಿಮ್ಗೆ 100 ಹೇಳೋಣ, 200 ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ ಅಂತ ಪರಿಸ್ಥಿತಿ. ನಾವು ರೆಡಿ ಆಗ್ಬೇಕು ಅದಕ್ಕೆ. ಯಾಕಂದ್ರೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಈಗ, ಯಾವಾಗಾವತ್ತು ಗೊತ್ತಿಲ್ಲ, ಆಗುತ್ತೆ. ಯಾರೋ ಒಬ್ರು ಗೆಲ್ತಾರೆ ಅನ್ಕೊಳ್ಳಿ, ಗೆದ್ದೋನು ಸುಮ್ಮನೆ ಇರಲ್ಲ, ಸೋತವನು ಸುಮ್ಮನೆ ಇರಲ್ಲ ಅಂತ ಪರಿಸ್ಥಿತಿ ಬರ್ತದೆ. ಅವನ್ ಬೇಕು ಅವ್ನು ಹಾಳು ಮಾಡ್ತೀವಿ, ಅವ್ನು ಬೇಕು ಅವ್ನು ಹಾಳು ಮಾಡ್ತೀವಿ. ಕಡೆಗೆ ಯಾರೋಗುತ್ತೆ, ನಮ್ಮಂತ ದೇಶಗಳು ಹಾಳಾಗ್ತವೆ. ಈಗ ನೋಡಿ, ಇಬ್ಬರು ಜಗಳ ಏನು ಊರಂಗ್ ಲವಂಗೆ ನೋಡಿ, ಅವರಿಬ್ಬರು ಜಗಳ ನಮ್ಗೆ ತೊಂದರೆ ಆಗ್ತಿದೆ. ಈಗ ನಮ್ಗೇನು ತೊಂದರೆ, ಯುದ್ಧ ಮಾಡಿಲ್ಲ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗಿದೆ ನೋಡಿ. ಪೆಟ್ರೋಲು ಯಾವತ್ತು ಗ್ಯಾಸ್ ಮೇಲೆ ಡಿಪೆಂಡ್ ಆಗೋ ಅವ್ರ ತೊಂದರೆಗೆ ನಮ್ ತೊಂದರೆ ಅನುಭವಿಸ್ತಿದೀವಿ. ಎಷ್ಟೋ ಕಂಟ್ರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ವೇ ಅಂತೆ, ಕಂಪ್ಲೀಟ್ ಇಲ್ವೇ ಇಲ್ಲ ಹೇಳ್ತಾರೆ. ಅದನ್ನು ನಮ್ಮ ಇಂಡಿಯಾದಲ್ಲಿ ಅಷ್ಟೋ ಇಷ್ಟ ಸಿಗ್ತಾ ಐತಿ. ಈಗ ಅದು ನಾವು ಸ್ವಲ್ಪ ಮಿತವಾಗಿ ಬಡ್ಕೊಂಡ್ರೆ ಅದು ಮುಂದಕ್ಕೆ ಬರುತ್ತೆ. ಈಗ ಒಂದು ತಿಂಗಳು ಖರ್ಚು ಮಾಡೋ ಫುಡ್ ಒಂದು 3 ಮಂತ್ಸ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ವೇಸ್ಟ್ ದುಡ್ಡು ಮಾಡ್ಬೋದು. ಈಗ ಕೆಲವರು ಮಾಡ್ತಾರೆ, ಎಷ್ಟು ಚಿಕ್ಕಂತರ ತಿನ್ನೋದಕ್ಕೆ ಕಟ್ ಮಾಡ್ಬಿಡ್ತಾರೆ. ಏನಾಗಲ್ಲ, 500 ತಾನೆ ತಿನ್ನೋಗಿ, 500 ರೂಪಾಯಿ ಕಾಫಿನ ಕುಡಿಯೋಣ ಹೋಗಿ, ಅಂತ ಕಾಫಿನ ಕುಡಿಯೋಣ ಅಂತಾರೆ. ಅದು ಬದಲಿಗೆ ಮನೇಲಿ ಮಾಡ್ಕೊಂಡ್ರೆ ಅದು ಇನ್ನೊಂದು 2 ತಿಂಗಳಿಗೆ ಬರುತ್ತದೆ ಎಕ್ಸ್ಟ್ರಾ. ಅದು ನಮ್ಗೆ ಸೇವ್. ಈಗ ದುಡ್ಡು ಹಿಂಗೆ ವರಮಾನ ಬರ್ತಂತ ಗ್ಯಾರಂಟಿ ಇಲ್ಲ. ಇನ್ಮೇಲೆ ಗೊತ್ತಿಲ್ಲ, ಅದು ಇಷ್ಟು ದಿನ ಬಂದಿರ್ಬೇಕು ದುಡ್ಡು, ನಿಮ್ಗೆ ಮುಂದಕ್ಕೆ ದುಡ್ಡು ಬರೋದು ಗ್ಯಾರಂಟಿ ಇಲ್ಲ. ಎಲ್ಲ ಕೆಲಸ ಹೋಗ್ಬೋದು. ಈಗ ಬರ್ತಾ ಇದೆ, ಎಷ್ಟೋ ಜನ ಕೆಲಸ ಹೋಗ್ತಾ ಇದಾವೆ. ಮುಂದ್ ವರ್ಷಕ್ಕೆ ಎಲ್ಲ ಮನೆ ಕೂತ್ಕೊಂಡ್ರೆ ಏನ್ ಮಾಡ್ತೀರಾ? ಕಂಪ್ಯೂಟರ್ ಹೊಡೆ ಹುಡುಗರಲ್ಲ ಮನೇಲಿ ಕುತ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಿ ಹೇಳಿ? ಅವಾಗ ನೀನು ಎಲ್ಲ ಕಮೆಂಟ್ ಮಾಡ್ಕೊಂಡಿರ್ತೀಯ, ನಮ್ಮ ಮಗ ದುಡಿತಾನೆ, ಅದೊಂದ್ ಸೈಡ್ ತಗೋ, ಈ ಮಗಳು ದುಡಿತಾಳೆ, ಅದೊಂದ್ ಸೈಡ್ ತಗೋ, ಅವ್ರ ಅಪಾರ್ಟ್ಮೆಂಟ್ ಈಗ ತಗೊಂಡ್ ಸಾಲ ಮಾಡ್ಕೊಂಡು ಎಲ್ಲ ಖಾಲಿ ಮಾಡ್ತಿರ್ತೀರ. ಏಕ್ದಮ್ ಕೆಲಸ ಹೋಗಿ ಏನ್ ಮಾಡ್ತೀರಾ? ಅವ್ ಸೇಲ್ ಮಾಡ್ಬೇಕು ಮತ್ತೆ ಅವುಗಳನ್ನ. ಅವ ರೇಟ್ಗೆ ಹೋಗಲ್ಲ ಅವು. ಆ ಟೈಮ್ಗೆ ಎಲ್ಲ ಒಂದೇ ಸಲ ಬಂದಾಗ ಅವ್ ರೇಟ್ಗೆ ಹೋಗಲ್ಲ ಅವು. ಅವಾಗ ಏನ್ ಮಾಡ್ತೀರಾ? ಎಲ್ಲ ಲಾಸ್, ದುಡಿದಿದ್ದೆಲ್ಲ ಮತ್ತೆ ಜೀರೋ ಆಗುತ್ತೆ. ಅದಕ್ಕೋಸ್ಕರ ಜೀರೋ ಆಗಬಾರ್ದು ಅಂತಾನೆ ಅವ್ರು ಎಚ್ಚರಿಕೆ ಕೊಟ್ಟಿರ್ತಾರೆ ಪ್ರಧಾನಮಂತ್ರಿಗಳು. ಜೀರೋ ಆಗ್ಬೇಡಿ, ಆದ್ರೆ ಕಷ್ಟ. ಈಗ ಬಂಗಾರ ತಗೋಬಾರ್ದು, ಜೀರೋ ಆದ್ರೆ ಏನ್ ಮಾಡ್ತೀವಿ? ವಾಪಸ್ ಬರ್ತದೆ. ಏನ್ ಹಿಂಗೆ ಇರಲ್ಲ ಶಾಶ್ವತ. 200, 2 ಲಕ್ಷ ಇರಂಗಿಲ್ಲ. ವಾಪಸ್ ಬಂದ್ರೆ ಏನ್ ಮಾಡ್ತೀಯಾ? ದುಡ್ಡೆಲ್ಲ ಹೋಗಿರ್ತದೆ, ಅದು ಜೀರೋ ಆಗ್ಬಿಡ್ತದೆ. ಅದಕ್ಕೋಸ್ಕರ ಅವ್ರು ಎಚ್ಚರಿಕೆ ಕೊಟ್ಟವ್ರು, ಇದು ಮುಂದಕ್ಕೆ ಆಗುತ್ತೆ ಅಂತ ಸೂಚನೆ ನಮ್ಗೆ ಕೊಟ್ಟಿದ್ದಾರೆ. ಒಳ್ಳೇದವ್ರು ಎಲ್ಲ ಕೊಡಲ್ಲ, ಕೊಟ್ಟಿದ್ದಾರೆ. ಒಳ್ಳೆಯವರು ನಮ್ಗೆ ಒಳ್ಳೆ ದಾರಿ ತೋರ್ಸಕ್ ಕೊಟ್ಟಿದ್ದಾರೆ ಅವರು. ಕರೆಕ್ಟ್ ಅವ್ರು ಹೇಳಿದ್ರು ಮಾತ್ರ. ನಾವು ಬಂಗಾರ ಮೇಲೆ ಆಸೆ ಬಿಟ್ಟು ಬೇಡ, 1 ವರ್ಷ ಹೇಳಿದ್ರೆ 1 ವರ್ಷ ಮುಟ್ಟಬೇಡ. ಏನಾಗುತ್ತೆ 1 ವರ್ಷ ಮುಟ್ತಿದ್ರೆ? ಏನಾಗಲ್ಲ. ಎಲ್ಲನೂ ಅಷ್ಟೇ, ಪ್ರತಿಯೊಂದು ನಾವು ಹೇಳಿದ್ದು ಚೆನ್ನಾಗಿದೆ. ನನ್ನ ಅನಿಸಿಕೆ, ನಿಮ್ಗೆ ಹೆಂಗಿದೆ ಗೊತ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ವೀರಬ್ರಹ್ಮ ಕಾಲಜ್ಞಾನವನ್ನು 100% ಸತ್ಯವಾಗಿ ನಡೀತಾ ಶುರು ಹಚ್ಚಿದೆ. ಈಗ 1-2 ವರ್ಷ ಡಿಫರೆನ್ಸ್ ಆಗಿದೆ ಅಷ್ಟೇ ನಮ್ಮ ಲೆಕ್ಕಕ್ಕೆ. ಎಲ್ಲ ಮತ್ತೆ ರಿಸರ್ಚ್ ಮಾಡಿದ್ವಿ, ಯಾಕೆ ಹಿಂಗೆ ಆಗ್ತಾ ಇದೆ ಪರಿಸ್ಥಿತಿ ಅಂತ.
ಈ ಗ್ರಹಣಗಳು ದಿನಗಳು ಈ ಪಂಚಾಂಗ ಹೊಸ ಪಂಚಾಂಗ ಬಂದಿದ್ರಿಂದ ಹಳೆ ಪಂಚಾಂಗದ ಬೇರೆ ಬೇರೆ ಡೇಟ್ಸ್ ಇದೆ. ಆ ಪಂಚಾಂಗ ಟ್ಯಾಲಿ ಮಾಡಕ್ ಆಗ್ತಿಲ್ಲ ನಮ್ಮ ಕೈಲಿ, ಯಾಕಂದ್ರೆ ಅವು ನಾವು ಓದೋಕೆ ನಮ್ಗೆ ಐಡಿಯಾ ಇಲ್ಲ, ಅವು ತುಂಬಾ ಓಲ್ಡ್ ಪಂಚಾಂಗಗಳು. ಆದ್ರಿಂದ ನಾವು ಗೆಸ್ ಮಾಡಿದ್ದೇನಪ್ಪ ಅಂದ್ರೆ ಕೆಲವರು ಇನ್ನೂ ನಮ್ಗಿನ್ನ ಸ್ವಲ್ಪ ಸೀನಿಯರ್ ಇರ್ತಾರೆ, ಅವರು ಇಲ್ಲ ಸರ್ ಪಂಚಾಂಗಗಳು ಹೆಚ್ಚು ಕಡಿಮೆ ಆಗಿದೆ, ಅದರಿಂದ ಒಂದ್ 2 ವರ್ಷ 3 ವರ್ಷ ವೇರಿಯೇಷನ್ ಆಗಿರ್ಬೋದು, ನಡೆಯೋದು 100% ಗ್ಯಾರಂಟಿ ಅಂತ ಅವರು ಹೇಳಿದ್ಮೇಲೆ ನಾವು ಇನ್ನೊಂದು ಸ್ವಲ್ಪ ಬುಕ್ಗಳು ಓದ್ಕೊಂಡು ಜನಗಳು ತಿಳಿಸೋಣ ಅಂತ ಉದ್ದೇಶಕ್ಕೆ ಇವತ್ತು ಕಾಲಜ್ಞಾನವನ್ನು ಮಾಡಿದ್ದೇನೆ. ಜೈ ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ.